1 ರೂಪಾಯಿಗೆ 80 ರೂಪಾಯಿ, 10 ರೂಪಾಯಿಗೆ 800 ರೂಪಾಯಿ, 100 ರೂಪಾಯಿಗೆ 8,000 ರೂಪಾಯಿ ಗಳಿಸ್ತೀರಿ. ಬರ್ರಿ. ವಯಸ್ಸಿನ ನಿರ್ಬಂಧ ಇಲ್ಲ, ಜಾತಿ ಕುಲ ಭೇದ ಭಾವ ಯಾವುದೂ ಇಲ್ಲ. ಗಂಡು ಹೆಣ್ಣು ಹುಡುಗ ಹುಡುಗಿ ಮುದುಕ ಮುದುಕಿ ಹುಡ್ರು ಉಪ್ಪಡಿ ಬೇಕಾದವರು ಆಡಬಹುದು. ಬರ್ರಿ. ಭಿಕ್ಷಾಧಿಪತಿಗಳು ಲಕ್ಷಾಧಿಪತಿಗಳಾಗಬಹುದು, ಲಕ್ಷಾಧಿಪತಿಗಳು ಭಿಕ್ಷಾಧಿಪತಿಗಳಾಗಬಹುದು, ಅಲಲಲಲಲಲಲ ಸಾರಿ ಕೋಟ್ಯಾಧಿಪತಿಗಳಾಗಬಹುದು. ಬರ್ರಿ. ಇವತ್ತಿನ ಹಿಟ್ ನಂಬರ್ ಬರ್ಕೊ ಬನ್ರಿ. ಬರ್ರಿ. ಕೆಟ್ಟ ಹೋತ್ರಿ, ಈ ದೇಶ ಪೂರಾ ಕುಲಗೆಟ್ಟು ಹೋತಲ್ರಿ. ಅಲ್ಲ ಎಂಥ ಕಾಲ ಬಂತು ನೋಡ್ರಿ ಅಪ್ಪ. ಇಷ್ಟು ದಿನ ಪೊಲೀಸರು ಕಣ್ಣು ತಪ್ಪಿಸಿ ಸಂಧಿಯೊಳಗ ಗೂಡು ಅಂಗಡಿಯಾಗ ನಡೀತಿದ್ದ ಈ ಓಸಿ ಆಟ ಇವತ್ತಿನ ದಿನ ರಾಜಾರೋಷವಾಗಿ ನಡು ಬೀದಿಯೊಳಗೆ ಶುರು ಆಗೈತಲ್ಲಪ್ಪ. ಅದು ಒಂದು ಹೆಣ್ಣು ಚಾಲು ಮಾಡ್ಯಾಳ ಅಂದ ಮೇಲೆ ಎಷ್ಟು ಹದಗೆಟ್ಟು ಹೋಗೈತ್ ನೋಡ್ರಿ ಈ ನಮ್ಮ ದೇಶ. ಏಯ್ ಹುಡುಗಿ, ಏನ್ ಮಾಡಕತ್ತಿ? ಸಾಹೇಬ್ರು ಸಾಮ್ರಿ ಸಾಹೇಬ್ರ, ಅದು ಏನದು ಅದು ಇದು ಅಂತ ಹೇಳಿ ಗುಂಗುಡಾಕತ್ತಿಯಲ್ಲ. ಇಲ್ಲೇನ್ ಜನರನ್ನ ಕೂಡಿಸಿ ದೊಂಬರಾಟ ತೋರಿಸ್ತೀಯನ? ಡೊಂಬ್ರಾಟ ಅಲ್ರಿ ಸಾಹೇಬ್ರ, ಇದು ಯಾವುದು? ಇದು ಸಾಕ್ಷರತಾ ಆಂದೋಲನ ರೀ. ಸಾಕ್ಷರತಾ ಆಂದೋಲನ? ಹ್ಞೂನ್ರಿ ಸಾಹೇಬ್ರ. ಅಕ್ಷರ ಜ್ಞಾನ ಇಲ್ಲದೆ ಇರೋರಿಗೆ ಅಕ್ಷರ ಕಲಸಾಕ, ಲೆಕ್ಕ ಗಿಕ್ಕ ಬರದೆ ಇರೋರಿಗೆ ಲೆಕ್ಕ ಹೇಳ್ಕೊಡಾಕ ಸರ್ಕಾರದವರು ನಮ್ಮ ನೇಮ್ಸ್ಯಾರ. ತಗದು ತೋರಿಸ್ಲೇನ್ರಿ ನಂದು? ಏನ್ ತೋರಿಸ್ತಿ? ಅದೇ ರೀ ಲೆಕ್ಕ ರೀ. ನೋಡ್ರಿ ಇಲ್ಲಿ. 4 6 10 5 2 7. ಓಹೋ, ಅಂದ್ರೆ ನೀ ಇವರಿಗೆ ಹತ್ತೋದ್ ಹೆಂಗ ಏಳೋದ್ ಹೆಂಗ ಅನ್ನೋದನ್ನ ಕಲ್ಸಾಕತ್ತೀಯನ? ನೋ ಅದಲ್ರಿ, ಹತ್ತೋದು ಏಳೋದಲ್ಲ ಮ್ಯಾಗ ಕೆಳಗ. ಇದು 10 7 ಲೆಕ್ಕ ರೀ. ಓಹೋ, ಲೆಕ್ಕ ಹೇಳ್ಕೊಡೋ ಹತ್ತಿದೇನ? ಲೆಕ್ಕ ಹೇಳ್ಕೊಡು ಮೇಡಮ್ಮ. ನಾನೇನು ಹಳ್ಳಿ ಗುಗ್ಗು ಅಂತ ತಿಳ್ಕೊಂಡೇನು? ನೀನು ಓಸಿ ನಂಬರ್ ತಗೊಳ್ಳೋದು ನನಗೆ ಗೊತ್ತಿಲ್ಲ ಅಂತ ತಿಳಿದೇನು? ಓಸಿ ಹಂಗಂದ್ರೆ ಏನ್ರಿ? ಹುಡುಗಿ, ಬಾಳ ಶಾಣೆತನ ತೋರ್ಸಕ್ ಹೋಗ್ಬೇಡ. ಈ ಪೊಲೀಸ್ ವಾಸು ಹತ್ರ ನಿನ್ನ ಆಟ ಏನು ನಡೆಯುವುದಿಲ್ಲ. ನಡಿ ಪೊಲೀಸ್ ಸ್ಟೇಷನ್ಗೆ ಅಂದೆ. ಪೊಲೀಸ್ ಸ್ಟೇಷನ್ಗ ಯಾಕ್ರಿ? ಗೊತ್ತಾತ್ ಬಿಡ್ರಿ. ಪೊಲೀಸ್ಗೆ ಏನಾರ ಲೆಕ್ಕ ಗಿಕ್ಕ ಹೇಳ್ಕೊಡ್ಬೇಕಾಗೈತೇನ್ರಿ ನಾವು? ನಮ್ಮ ಸಾಹೇಬರು ಕನ್ವಿನ್ಸ್ ಮಾಡೋ ಕಟ್ಪಟ್ಟಿ ಕೆಂಚಪ್ಪ ಪೊಲೀಸ್ಗ ಡೂಪ್ಲಿಕೇಟ್ ಶೆರೆ ಬ್ರ್ಯಾಂಡಿ ಮಾರೋರ ಹತ್ರ ಎಷ್ಟು, ಕಲಬೆರಕಿ ದಂಧೆ ನಡೆಸೋರ ಹತ್ರ ಎಷ್ಟು, ಲೈಸೆನ್ಸ್ ಇಲ್ದ ಶೆರೆ ಮಾರೋರ್ಗೆ ಎಷ್ಟು, ಆಮೇಲೆ ಮರ್ಡರ್ ಮಾಡಿದವ್ರಿಗೆ ಎಷ್ಟು, ಮತ್ತು ಒಂದಂಕಿ ನಂಬರ್ ಬರ್ಕೊಳ್ಳೋರ್ಗೆ ಎಷ್ಟು, ಕಲ್ಯಾಣಿ ಬಾಂಬೆ ಬರ್ಕೊಳ್ಳೋರ ಹತ್ರ ಎಷ್ಟು, ಮರ್ಡರ್ ಮಾಡಿದವ್ರ ಹತ್ರ ಎಷ್ಟು ವಸೂಲಿ ಮಾಡಬೇಕು ಮತ್ತು ತನಗೆ ಎಷ್ಟು ಪರ್ಸೆಂಟೇಜ್ ಇಟ್ಕೋಬೇಕು ಅನ್ನೋ ಲೆಕ್ಕ ತಿಳಿವಲ್ದಂಗೆ ಆಗೈತೆ ಅಂತ. ಅದಕ್ಕಾಗಿ ಹೇಳಿಕೊಡಿ ಅಂತ. ನಡಿ. ಪೊಲೀಸರಂದ್ರೆ ಅಷ್ಟು ಧಾಟ್ರ ಅಂತ ತಿಳ್ಕೊಂಡೇನು? ಲಡ್ಕಿ, ಅವ್ರಿಗೆ ಲೆಕ್ಕ ಹೇಳ್ಕೊಡಕ್ಕಲ್ಲ, ನೀನು ಪುಕ್ಕ ಕೀಳಕ್ ಕರ್ಕೊಂಡು ಹೊಂಟೀನಿ. ನಡಿ ರೀ ಪೊಲೀಸರ, ನೀವು ನಡಿ ಅಂದ ಕೂಡಲೇ ನಿಮ್ ಹಿಂದೆ ಬರಾಕದ ನನ್ನ ಸೋಳಿ ಅಂತ ತಿಳ್ಕೊಂಡ್ರ? ಈ ನಾನು ಮಟ್ಗ ರಾಣಿ. ಈ ಮಟ್ಕ ರಾಣಿ ಯಾರಿಗೂ ಹೆದರಂಗಿಲ್ರಿ. ಸಿಕ್ಕಿ ಬಿದ್ದಲ್ಲ ಮಟ್ಕ ತಗೊಳ್ಳೋ ರಾಣಿ. ಮಟ್ಕ ರಾಣಿ, ನಡಿ ಸ್ಟೇಷನ್ಗೆ. ಅಯ್ಯೋ, ಸಿಕ್ಕಿ ಬಿದ್ನಲ್ಲ ಯಪ್ಪ. ಏನಾರ ಮಾಡಿ ಇವನ್ನ ತಪ್ಪಿಸ್ಕೊಳಕಬೇಕು. ಒಂದು ಮಾವ, ಪೊಲೀಸ್ ಮಾವ. ಅಯ್ಯೋ, ಬೇಡ ಬೆಕ್ ಮ್ಯಾವ್ ಅಂದಂಗ ನೀ ನನ್ನ ಮಾವ ಅಂದ್ರ ನನ್ನ ಇದು ಢವ ಹೊಡ್ಕೊಂತತಿ. ಅನ್ಬೇಡ. ಮಾವ, ಏನೋ ಹೊಟ್ಟೆ ಪಾಡಿಗೆ ಈ ದಂಧೆ ಚಾಲು ಮಾಡೀನಿ. ದಯವಿಟ್ಟು ಇದೊಂದ್ಸಲ ಬಿಟ್ಟು ಬಿಡೋ ನನ್ನ ಮುದ್ದಿನ ಮಾವ. ಅಯ್ಯಯ್ಯೋ, ಇವನವನ ಬರೀ ಮಾವ ಅನ್ನೋರು ಆದ್ರು ಮೇವ್ ಹಾಕೋರು ಯಾರು ಇಲ್ದಂಗಾತು. ಏನ ಅಂದ್ಯಲ್ಲ ಬಿಟ್ಟು ಬಿಡೋ ಮಾವ. ಬಿಡ್ತೀನಿ, ಆದ್ರೆ ಒಂದು ಕಂಡೀಷನ್. ಅದ್ಯಾವ ಕಂಡೀಷನ್ ಮಾವ? ನಾನು ಕೇಳಿದ್ದನ್ನು ಕೊಟ್ರ ಬಿಟ್ಟು ಕಳಿಸ್ತೀನಿ. ತಗೋ, ನೀ ಬೇಕಾದ್ದು ಕೇಳಿದ್ರು ನಾ ಕೊಡಕ್ ತಯಾರದಿನ್ನು ನನ್ನ ಪೊಲೀಸ್ ಮಾವ. ಹೌದಲ್ಲ? ಹಂಗಾರೆ ಬಿಚ್ಚು. ಅಯ್ಯ, ನಡು ದಾರ್ಯಾಗ ಹಗಲತ್ನ್ಯಾಗ ಏನದು ಬಿಚ್ಚೋದು? ಅದ ದುಡ್ಡು ಬಿಚ್ಚು ಅಂದೆ. ಓ, ದುಡ್ಡ? ನಾನು ಎಲ್ಲ ದುಶ್ಯಾಸನಾಗ ಸಿರಿ ಬಿಚ್ಚಿದ್ನಲ್ಲ, ಹಂಗ ಎಲ್ಲ ನಾನು ಈ ಪ್ಯಾಂಟ್ ಶರ್ಟ್ ಬಿಚ್ಕೊಂಡ್ಬಿಡ್ತೀನೋ ಅಂತ ತಿಳ್ಕೊಂಡಿದ್ದೆ. ತಗೊಳ್ರಿ, ಇದನ್ನ 50 ರೂಪಾಯಿ ಇಟ್ಕೊಳ್ರಿ. ಕೊಡಬೇಡ. ಯಾರೇ ನೀವು? ಯಾಕೆ ದುಡ್ಡು ಕೊಡಬಾರ್ದು? ಯಾಕಂದ್ರೆ ಅವ ಡೂಪ್ಲಿಕೇಟ್ ಪೊಲೀಸ್ ಅದನ. ನಾ ಅದೇ ನೋಡು ನಿಜವಾದ ಪೊಲೀಸ್ ಪಾಂಡು. ನೀನು ಬಿಚ್ಚಬೇಕಾಗಿರೋದು ಈಗ ನನ್ನ ಹತ್ರ. ಇಲ್ಲ ರಾಣಿ, ಇವ ಸುಳ್ಳು ಹೇಳ್ತಾನ. ನಿಜವಾದ ಪೊಲೀಸ ನಾನು, ಇವ ಡೂಪ್ಲಿಕೇಟ್ ಅದಾನ. ಇಲ್ಲಿ ನೋಡ್ಬೇಕಾರೆ ಪೊಲೀಸ್ ಡ್ರೆಸ್ ನನ್ನ ಮೈ ಮ್ಯಾಗಲ್ಲ ಅದಾವ, ಹೌದಲ್ಲ? ಆದ್ರೆ ಇವ್ರ ಮೈ ಮೇಲೆ ಏನದಾವ? ಬರೀ ಅಂಗಿ ಲುಂಗಿ. ಹೌದಲ್ರಿ ಪಾಂಡವರ,
ನೀವು ಈ ಅಂಗಿ ಲುಂಗಿ ಹಾಕೊಂಡು ಬಂದು ನಾನು ಪೊಲೀಸ್ ಅಂದ್ರೆ ಯಾರ್ರಿ ನಂಬ್ತಾರ? ಅದನ್ನ ಹೇಳ್ತೀನಿ ಕೇಳು. ಹೇಳ್ರಿ. ನಾನ್ ಡ್ಯೂಟಿ ಮುಗಿಸಿ ಬಂದು ಡ್ರೆಸ್ ತೆಗೆದಿಟ್ಟು ಮಲಗಿದ್ದೆ. ಆ ಸಮಯ ಉಪಯೋಗಿಸಿ ಈ ಹಲ್ಲು ಕಟ್ಟ ನಮಗ ನಾನು ಡ್ರೆಸ್ ಹಾಕೊಂಡು ಬಂದಾನ, ತಾನ ಹಾಕೊಂಡ ಬಂದಾನ. ಅಲ್ರಿ, ಎಂತ ಪೊಲೀಸ್ ಇರ್ರಿ ನೀವು? ನಿಮ್ ಡ್ರೆಸ್ ಹಾರಿಸ್ಕೊಂಡು ಬಂದದ್ದು ನಿಮಗೆ ಗೊತ್ತಾಗಿಲ್ಲ ಅಂತ ಆದ್ಮೇಲೆ ಮುಗೀತು, ನಿಮ್ದು ಏನೇನು ಗೊತ್ತಾಗಲ್ಲ. ಎಂತ ಪೊಲೀಸರು ಇರ್ಬೇಕು ನೀವು? ನಾಳೆ ಮತ್ತೆ ಯಾರೋ ಬಂದು ನಿಮ್ಮ ಮನೆಯೊಳಗಿರೋ ಎಲ್ಲಾ ಸಾಮಾನು ಹಾರಿಸ್ಕೊಂಡು ಹೋದ್ರು ನಿಮ್ಗೆ ಗೊತ್ತಾಗಂಗಿಲ್ಲ ಅಂತ ನಿದ್ದೆ ಬಡಕ ಪೊಲೀಸ್ ನೀವು. ನೋಡ್ರಿ ಪಾಂಡವ್ರ, ನಾವು ಮರ್ಯಾದೆ ಕೊಡೋದ ಈ ನಿಮ್ಮ ಡ್ರೆಸ್ಗೆ ಹೊರತು ನಿಮಗಲ್ಲ. ಸದ್ಯಕ್ಕೆ ಈ ಡ್ರೆಸ್ ಯಾರ ಮೈ ಮೇಗೈತೋ ಅವ್ರಿಗಷ್ಟ ಮರ್ಯಾದೆ ಕೊಡ್ತಿ. ಈ ಡ್ರೆಸ್ ಈಗ ಇವ್ರ ಮೈ ಮೇಗೈತಿ, ನಾನು ಇವ್ರಿಗ ಬಿಚ್ತೇನೆ. ಅಂದ್ರೆ ಯಾರ ಮೈ ಮ್ಯಾಗ ಡ್ರೆಸ್ ಇರ್ತೈತಿ ಅಂತವ್ರ ಮುಂದೆ ಅಷ್ಟ ಬಿಚ್ಚಾಕೇನಿ? ಏ ರಾಣಿ, ಒಂದ ಮಾತು ಹೇಳ್ತೀನಿ ಕೇಳು. ಹೇಳ್ರಲ್ಲ. ಡ್ರೆಸ್ ಮೈ ಮೇಲೆ ಇರೋರ್ ಮುಂದೆ ಬಿಚ್ಚಿದ್ರ ಏನೂ ಉಪಯೋಗ ಆಗಂಗಿಲ್ಲ. ಡ್ರೆಸ್ ಯಾರ ಮೈ ಮ್ಯಾಗ ಇರುದಿಲ್ಲೋ ಅಂತವ್ರ ಮುಂದೆ ಒಂದು ಸಲ ಬಿಚ್ಚಿ ನೋಡು, ಆ ಥ್ರಿಲ್ಲ ಬ್ಯಾರೆ ಇರುತ್ತೈತೆ. ಸಾಧ್ಯನೇ ಇಲ್ಲ. ಡ್ರೆಸ್ ಇಲ್ದೆ ಇರೋರ್ ಮುಂದೆ ಬಿಚ್ಚಲಿಕ್ಕೆ ನನ್ನ ಬುದ್ಧಿನ ಕೆಟ್ಟೈತೆ ಅಂತ ತಿಳ್ಕೊಂಡ್ರೇನ? ಬೇಕಾದ್ರ ಈಗ ನೀವು ಡ್ರೆಸ್ ಹಾಕೊಂಡು ಬರ್ರಿ, ನಿಮ್ಮ ಮುಂದೆ ತಗದು ಬಿಚ್ಚೇ ಬಿಡ್ತೀನಿ. ಹಿಂಗನ ತಡಿ ಹಂಗಾರ. ಲೇ ಹಲ್ಲು ಕಟ್ನ ಮಗನ, ಬಿಚ್ಚಲೆ ನನ್ನ ಡ್ರೆಸ್. ಪಾಂಡ್ಯ ನೀ ನನ್ನ ಜೀವದ ಗೆಳೆಯ ಅಲ್ಲಿ. ನಾನು ನೀನು ಕೂಡಿ ಸಣ್ಣವರಿದ್ದಾಗ ಮಗ್ಳ ಮನಿ ಶಾರಿ ಕೂಡ ಅಪ್ಪ ಅವನ ಆಟ, ಮಾವ ಸೊಸೆ ಆಟ ಒಂದ ಡಬ್ಬ್ಯಾಗ ಆಳಿಲಿರ್ಲಿ. ಲೇ ಈ ಹುಡುಗಿ ಮುಂದೆ ನನ್ನ ಮರ್ಯಾದೆ ಕಳಿಬಡ್ಲಿ. ಲೇ 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 ಆಗಂಗಿಲ್ಲ, ಡ್ಯೂಟಿ ಐತೆ ನಮಗನ. ಈಗ ನೀ ಬಿಚ್ಚಿ ಕೊಟ್ರ ಅಷ್ಟ ಅವಳು ನನ್ನ ಹತ್ರ ಬಿಚ್ಚತಾಳ. ನಿನ್ನ ಮಾನ ಕಾಪಾಡಕ್ ಹೋಗಿ ನನಗ ಸಿಗೋ 50 ರೂಪಾಯಿ ಕಳ್ಕೊ ಅಂತೀಯ ಮಗನ? ಸಾಧ್ಯ ಇಲ್ಲ. ಬೆಚ್ಚಲೆ ಪಾಂಡ್ಯ ಮನ್ಯಾಗ ಬಂದು ಬಿಚ್ಚಿದ್ರಿ. ಲೇ ಮಗನ ಬಿಸ್ತೀನ ಮತ್ತು ಇನ್ನು ಜಗ ನೋಡಿ ಚಚ್ಚಲೆ ಬೇಡಪ್ಪ. ಬೆಚ್ಚ ಹಂಗ ಶಾರ್ಟ್ ಬೆಚ್ಚಿಗೆ ತಾಯಿಲೆ ಹ್ಯಾಂಡ್ ಬೆಚ್ಚ ಇರ್ಲಿ ಬಿಡ. ಏ ಬೆಚ್ಚ ಮಗನ, ತಪ್ಪಿಗೆ ಲಾಟಿ ಎಲ್ಲಿದ ತಾಯಿಲೆ ಅಡಿ ನಿನಗೆ ಎಲ್ಲಿ ಕೆಲಸ ಸಿಗ ಮಗ ಸರಳ ಮಡಿಗೆ ನಡೀತು. ನಡಿ ತಗೋರಪ್ಪ. ತಡಿ ನನ್ನ 50 ರೂಪಾಯಿ ಕೊಟ್ಟು ಹೋಗ್ ಮರಯ್ಯ. ನಡೀತಾ ಇಲ್ಲ ಮಗನ, ಇನ್ಯಾಕೆ ನಿಂದಿರ್ಲಿ? ಓಕೆ ನೆಳಗ ಅಡಿ. ಹಾ ಮಿಸ್ ರಾಣಿ, ಡ್ರೆಸ್ ಈಗ ನನ್ನ ಮೈ ಮ್ಯಾಗ ಬಂದಾತು, ಇನ್ನ ಬಿಚ್ಚಲ್ಲ. ಅಯ್ಯೋ, ಏನೋಪ್ಪ ಬಿಚ್ಚೋದು? ಅದೇ ದುಡ್ಡು ಬಿಚ್ಚು ಅಂದೆ. ಅಲ್ರಿ ಪಾಂಡು ಹವಲ್ದಾರ, ನಿಮ್ಮ ಖಾತೆದಾಗ ಬರೀ ಬಿಚ್ಚೋದಷ್ಟ ಕಲಿಸ್ತಾರೇನ್ರಿ? ಇಲ್ಲ, ಬಿಚ್ಚುದು ಹೇಳ್ಕೊಡ್ತಾರ, ಡೊಣ್ಣಿ ತಗೊಂಡು ಬಡಿಯುದು ಹೇಳ್ಕೊಡ್ತಾರ. ತಗಿಲನ ಡೊಣ್ಣಿನ? ಅಯ್ಯಯ್ಯಪ್ಪ, ನಾನು ನೋಡಿನಿ ಯಾವ ನಮನಿ ಒಂದು ಉದ್ದ ಐತ್ರಿ, ಎಷ್ಟು ದಪ್ಪ ಐತ್ರು ಯಪ್ಪ ಇವಂದು. ಏನ ದೊಣ್ಣಿರಿ? ಹಾ, ಈಗ ದೊಣ್ಣಿ ಕೈಯಾಗೈತಿ, ಮ್ಯಾಗ ಎತ್ತಂದೇನ? ಬೇಡ 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 ಬೇಡ, ನೀವು ಮ್ಯಾಗ ಏರಿಸುವುದು ಬೇಡ, ನಾವು ನಿಮ್ಮ ಕಡೆಯಿಂದ ಹೊಡೆಸಿಕೊಳ್ಳೋದು ಬೇಡ. ಹಂಗಾರ ಮೊದಲು ಬಿಚ್ಚು ದುಡ್ಡು. ಅಯ್ಯೋ ಶಿವನ, ಮುಂಜಾಲಿದ್ದು ಇವನು ಅವನು ಯಾವ ಮುಖ ನೋಡಿದ್ನೋ, ಏನು ಕತ್ತಿನೋ, ಇವತ್ತು ಏನಪ್ಪ ಎಲ್ಲ ಲಾಸ್ನಾಗ ಹೋತಲ್ಲ ನಮ್ಮ ಕಂಪನಿ. ತಗೋರಿ 50 ರೂಪಾಯಿನ. ಆ ತಾಯಿಲೆ, ಇನ್ನು ಮುಂದೆ ಇಂಥ ದಂಧೆ ಮಾಡ್ಬೇಡ ನೀನು. ಇಲ್ರು ಯಪ್ಪ, ಇಲ್ಲ. ದೇವ್ರ ಆಣೆಗೂ ನಿಮ್ಮ ಆಣೆಗೂ ನಾನು ಮುಂದೆ ಇಂಥ ದಂಧೆ ಸಾಧ್ಯನೇ ಇಲ್ಲ, ಮಾಡಂಗಿಲ್ಲ. ಹಂಗಾರ ನಡಿ ಸ್ಟೇಷನ್ಕ. ಹಾ, ಇದೇನ್ರಿ ಸಾಹೇಬ್ರ? ಓಸಿ ತಗೊಂಡ್ರು ನಡಿ ಸ್ಟೇಷನ್ಗೆ ಅಂತೀರಿ, ತಗೊಳ್ಳಿಕ್ಕಂದ್ರು ಸ್ಟೇಷನ್ ನಡಿ ಅಂತೀರಿ, ಇದು ಯಾವ ಲೆಕ್ಕ ರೀ ನಿಮ್ದು? ನೋಡ್ರಾಣಿ, ನೀನು ಓಸಿ ತಗೊಳ್ಳೋದು ನಿಲ್ಲಿಸಿ ಬಿಟ್ರೆ ದಿನಾಲು ನನಗೆ ಈ 50 ರೂಪಾಯಿ ಕೊಡೋರು ಯಾರು? ಅದಕ್ಕ ನೀನು ಓಸಿ ತಗೊಳ್ತಾನ ಇರಬೇಕು, ನನಗ 50 ರೂಪಾಯಿ ಕೊಡ್ತಾನ ಇರಬೇಕು. ತಿಳಿತೇನ? ಅಲ್ಲ, ಓಸಿ ಆಟ ನಿಲ್ಲಿಸೋ ನೀವ ಈ ಆಟಕ್ಕೆ ಸಪೋರ್ಟ್ ಮಾಡ್ತಾ ಇದೀರಿ ಅಂದ್ಮೇಲೆ ಆಹಾ, ಎಂತ ಉದ್ಧಾರ ಆಗ್ಬೋದು, ಯಾವಾಗ ಉದ್ಧಾರ ಆಗ್ಬೋದು ನಮ್ ದೇಶ? ಏ ರಾಣಿ, ಈ ದೇಶದ ಉದ್ಧಾರದ ಚಿಂತೆ ನೀ ಮಾಡಕ್ ಹೋಗ್ಬೇಡ. ಮೊದಲು ಈ ದೇಶದ ಪ್ರಜೆಗಳಾದ ನಮ್ಮ ಉದ್ಧಾರ ಆಗಬೇಕು, ಅಂದ್ರ ಮಾತ್ರ ಈ ದೇಶದ ಉದ್ಧಾರ ಆಗಕ್ ಸಾಧ್ಯ. ಅದಕ್ಕೆ ಮೊದಲು ನೀನು ನಮ್ಮ ಉದ್ಧಾರ ಆಗೋ ಚಿಂತೆ ಮಾಡು. ಸರಿ ಅಂದಂಗ ರಾಣಿ, ಓರಿ ಇವತ್ತು ಹಿಟ್ ನಂಬರ್ ಏನು ತೆಗ್ದೀಯ? 99. ಸರಿ, ನೀ ಕೊಟ್ಟಿ 50 ರೂಪಾಯಿನ ಆ ನಂಬರ್ಗೆ ಹಚ್ಚಿಬಿಡು. ಎಂತ ಪಕ್ಕದ ನೋಡ್ರಿ ಇವ ಪೊಲೀಸ. ನಮ್ದು ನಮಗ ಗುದ್ದಿ ಹೋಗಾವ. ಅಲ್ಲ, ನಮ್ದು ನಮಗ ಹಚ್ಚಿ ನೀವು ಶ್ರೀಮಂತರಾಗೋರಲ್ಲ. ಆತ್ರಿ, ಬರ್ತೇನ್ರಿ ಪೊಲೀಸ್ ಸಾಹೇಬ್ರ. ಹಾ ನಡಿ, ನಾಳೆ ಬಿಚ್ಚುದು ಮರಿಬೇಡ. ನಾಳೆ ಈ ದಾರ್ಯಾಗ ಬಂದ್ ಕೇಳ್ರಿ. ನಾನು ಹುಡುಗಿ ಬಾಳ ಚಲೋ ಅದಳ, ಒಳ್ಳೆ 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 ರಸಪುರಿ ಮಾವಿನ ಹಣ್ಣಿನಂಗ ಮೈಕೈ ತುಂಬಿಕೊಂಡದಳ. ಹಂಗ ಮಾಧುರಿ ದೀಕ್ಷಿತ್ ತರ ನೋಡ್ದಂಗ ಆಗತ್ತೆ, ಒಳ್ಳೆ ಸ್ಮಾರ್ಟ್ ಅದಳ. ಅಂತ ಮ್ಯಾಗ ನಾ ಈಕಿನ ಬಟ್ಟೆಗ ಹಾಕೋಬಾರ್ದು ಅಂತೀನಿ. ಪಾಂಡು, ರಾಣಿನ ಮಾಡ್ಕೊ ನಿನ್ನ ಫ್ರೆಂಡು, ನೀನಾಗು ಅವಳ ಹಾಜೆ ಬೆಂಡು. ಬರಿ 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 1 ರೂಪಾಯಿಗೆ 80 ರೂಪಾಯಿ, 10 ರೂಪಾಯಿಗೆ 800 ರೂಪಾಯಿ, 100 ರೂಪಾಯಿಗೆ 8000 ರೂಪಾಯಿ. ಸಂಜೆ ಒಳಗ ಶ್ರೀಮಂತರಾಗ್ತೀರಿ. ಬರ್ರಿ 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 ಬರ್ರಿ. ಇವತ್ತಿನ ಹಿಟ್ ನಂಬರ್ 10.
ಬರ್ರಿ 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 ಗುಟ್ಕಾ ತಗೋರಿ ಪಾನ್ ಇದನ್ನ ತಿಂದ್ರೆ ನಿಮ್ ಟೆನ್ಷನ್ ಎಲ್ಲ ದೂರ ಆಕಾವು ಎಲ್ಲಾ ಯೋಚನೆಗಳ ತಕ್ಷಣ ಮಂಗ ಮಾಯ ಆಕಾವು ಮನಸ್ಸು ಹಗರಾಗಿ ಗಾಳಿಯಾಗ ತೇಲಾಡ್ದಂಗ ಅನುಭವ ಆಕತಿ ಬರ್ರಿ 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 ಏಯ್ ಮಿಸ್ಟರ್, ಏನ್ರಿ ಮಿಸ್ಸು ಸರಿ ಐತೆ ನಿಮ್ಮದು? ಏನ್ರಿ ಅದು ಅದ ತಲೆ ಸರಿ ಐತೆ ನಂದೆ. ನಿಮ್ಗೆ ಯಾಕ್ರಿ ಡೌಟ್? ಅಲ್ಲ, ನಾ ಇಲ್ಲಿ ಮಡ್ಗ ತಗೊಳಕ್ ಹತ್ತೀನಿ, ನಡುವೆ ನಿಮ್ಗೆ ಗುಟ್ಕ ತುರ್ಕಾಕ್ ಹತ್ತಿರಲ್ಲ. ನಡು ಎಲ್ಲಿ ತಂದು ತುರ್ಕಾಕತ್ತೇನ್ರಿ ನಾನು? ಹಾ ಅಲ್ರಿ ಮಿಸ್ಸು, ಈ ರೋಡ್ ನಿಮ್ಮ ಅಪ್ಪಂದೇನ? ಅಲ್ಲ. ನಿಮ್ಮ ಅವ್ವಂದ? ಅಲ್ಲ. ಏನ್ ನಿಮ್ಮ ಅಜ್ಜಂದ? ಅಲ್ಲ ಅಂದೆ. ಮತ್ತ್ಯಾಕ ಹಂಗ ದೊಡ್ಡ ಮಿನಿಸ್ಟರ್ ಮೊಮ್ಮಗಳಂಗ್ ಪೋಸ್ ಕೊಟ್ಟು ಮಾತಾಡಕ್ ಹತ್ತಿದಿ? ನೋಡ್ರಿ ಮಿಸ್ಸು, ಇದು ಪಬ್ಲಿಕ್ ರೋಡು. ಇದಕ್ಕೆ ನೀನ್ ಎಷ್ಟು ಟ್ಯಾಕ್ಸ್ ತುಂಬ್ತೀಯೋ ನಾನು ಅಷ್ಟ ತುಂಬ್ತೀನಿ. ಇದ್ರ ಮ್ಯಾಲ ನಿನಗೆ ಎಷ್ಟು ಅಧಿಕಾರ ಐತೋ ನನಗೂ ಅಷ್ಟ ಅಧಿಕಾರ ಐತಿ. ಅಲ್ರಿ, ಭಿಕ್ಷುಕರು ಭಿಕ್ಷೆ ಬೇಡುದ್ರಿಂದ ಹಿಡಿದು ಸುಳ್ಯಾರ ಗಿರೇಕಿ ಹುಡುಕುದಕ್ಕೂ ಇದ ರೋಡನ್ನ ಬಳಸ್ಕೋತಾರ. ಅಂದ ಮ್ಯಾಲ ನಾ ಇಲ್ಲಿ ಗುಟ್ಕಾ ದಂಧೆ ಮಾಡಿದ್ರೆ ತಪ್ಪೇನಾತು? ಏಯ್, ನೀ ಬೇಕಾದ್ದು ಮಾಡು, ಆದ್ರೆ ನನ್ನ ಹೊಟ್ಟಿ ಮೇಲೆ ಮಾತ್ರ ಕಾಲು ಕೊಡಕ್ ಹೋಗ್ಬೇಡ. ಇಲ್ರಿ, ನಾ ಯಾವತ್ತು ಯಾರ ಹೊಟ್ಟಿ ಮ್ಯಾಲೂ ಕಾಲು ಕೊಟ್ಟಿಲ್ರಿ. ಏನ ಇದ್ರು ಬರೀ ಕೈನ ಕೊಟ್ಟಿರೋದು. ಏನಂದಿ? ಅಂದ್ರ ಈ ಕೈಲೆ ಅಂತವ್ರಿಗೊಂದು ತುತ್ತ ಕೂಳ ಹಾಕಿನ್ರಿ ಅಂದೆ. ಅಲ್ರಿ, ಈ ರೋಡ್ ಮ್ಯಾಲೆ ನೀವು ಒಬ್ಬಕಿನ ದಂಧೆ ನಡೆಸ್ಬೇಕಂತ ಯಾರಾದ್ರೂ ಬಾಂಡ್ ಬರೆದು ಕೊಟ್ಟಾರೇನ್ರಿ? ರೀ ಮಿಸ್ಟರ್, ಹಾ, ಜನರ ಪ್ರಾಣ ತೆಗಿಯೋಗಿಂತ ಹಾಳು ದಂಧೆ ಮಾಡಿದ್ದು ಅಲ್ಲದ ಸೊಕ್ಕೆಗ್ ಬಂದಂಗ ಮಾತಾಡಿ ಜಗಳ ಕಾಯಕ್ ಹತ್ತಿಯಲ್ಲ. ಏಯ್, ನಿನ್ನೇನು ಗೂಳಿಗ್ ಬಿಟ್ಟಾರೇನ? ಸೊಕ್ಕ ಹೆಚ್ಚಾಗಿರೋದು ನನಗಲ್ಲ, ನಿನಗ. ನಾನಾದ್ರೆ ಜನ ಪ್ರಾಣ ತೆಗಿಯೋ ದಂಧೆ ಮಾಡ್ತೀನಿ, ನೀನಾದ್ರೆ ಜನರು ಉದ್ಧಾರ ಮಾಡೋ ದಂಧೆ ಮಾಡ್ತೇನ? ಸುಬ್ಬಿ ಹಳಿ ಸುಬ್ಬಿ. ಹಾ, ಮತ್ತೇನ ಅಂದಲ್ಲ, ನೀನೇನು ಗುಳಿ ಬಿಟ್ಟಾರೇನ ಅಂದೇನ? ಗಂಡಸರ ಮೈಮ್ಯಾ ಕಾಲ್ ಕೆರದ ಜಗಳ ತೆಗಿಯಾಕ ಹತ್ತಿಯಲ್ಲ, ಮತ್ ನಿನ್ ಏನಾರ ಬಸ್ವಿಗೆ ಬಿಟ್ಟಾರೇನ? ಇಂಥ ಹಾಳು ಮಟಕ ನಂಬರ್ ತಗೊಂಡ ಎಲ್ಲಾ ಜನರ ಕಡಿಂದ ಹಚ್ಚಿಸ್ಕೊಂಡು ಅವ್ರದೆಲ್ಲ ಖಾಲಿ ಮಾಡಿ ಕೈಯಾಗ ಕೊಟ್ಟು ಕಳಿಸ್ತೀಯಲ್ಲ, ಅದ ಭಿಕ್ಷಾ ಪಾತ್ರೆ. ಮತ್ ಹಂಗ ನಾಚಿಕೆ ಬಿಟ್ಟು ಜಂಬದ ಕೋಳಿ ಹಂಗ ಮೈಮ್ಯಾಗ ಬರ್ತೇನ? ಏಯ್, ನನ್ಗೆ ಈ ಮಟ್ಕ ಆಟದಿಂದ ಸ್ವಲ್ಪ ಜನ ಉದ್ಧಾರ ಆಗ್ಯಾರ. ಆದ್ರ ನಿಂದು ಈ ಗುಟ್ಕ ಯಾವ ತಿಂದು ಯಾವ ಉದ್ಧಾರ ಆಗ್ಯಾನ? ಎಲ್ರು ಕೈಲಾಸ ಸೇರಿದವ್ರ. ಅದು ಒಂದು ಪುಣ್ಯದ ಕೆಲಸನ. ಈ ದೇಶದಾಗ ಜನಸಂಖ್ಯೆ ಹೆಚ್ಚಾಗಿ ಭೂಮಿಗೆ ಭಾರ ಆಗಿ ಪ್ರಳಯ ಹತ್ರ ಬರಾಕತ್ತೈತೆ. ಅದಕ್ಕ ನಾವು ಈ ದಂಧೆ ಶುರು ಮಾಡಿ ಜನರನ್ನ ಕೈಲಾಸ ಕಳಿಸಿ ಭೂಮಿ ಮಾರನ ಕಡಿಮೆ ಮಾಡ್ಕೋಕ ಹತ್ತೀವಿ ಹೊರತು ಮೊದಲು ಭಿಕ್ಷಕರ ಸಂಖ್ಯೆ ಹೆಚ್ಚಾಗಿರೋ ಈ ದೇಶದಾಗ ಮತ್ತಷ್ಟು ಭಿಕ್ಷಕರನ್ನ ತಯಾರು ಮಾಡೋ ಹಾಳ ದಂಧೆ ಶುರು ಮಾಡಿಲ್ಲ ನಾವು ನಿಮ್ಮಂಗ. ಮತ್ತೆ ಗಮ್ಮತ್ತು ಅಳತೆ ಮೀರಿದರೆ ಸಕಲ ಸಂಪತ್ತು. ಯಾವ್ದೋ ನಾಸಾಮಿ ಬಂತಪ್ಪ, ಗಿರಾಕಿ ನಮ್ಗೆ ಸಿಕ್ತು. ಬರ್ರಿ 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 ಯಜಮಾನ್ರ, ಬರ್ರಿ ಓಸಿ ಆಡ ಬರ್ರಿ. ಇವತ್ತಿನ ಹಿಟ್ ನಂಬರ್ 10. ಬರ್ರಿ 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 ಯಜಮಾನ್ರ, ಬರ್ರಿ ಗುಟ್ಕಾ ತಗೋಬರ್ರಿ. ಪಾನ ಪರಾಗ ಐತಿ, ಮನಿಗ್ ಚಂದ ಐತಿ, ಸ್ಟಾರ್ ಐತಿ, ಗೋವಾ ಗುಟ್ಕಾ ಐತಿ, ಯಾವ್ದು ಬೇಕು ಅದನ್ನ ತಗೋಬರ್ರಿ. ಬರ್ರಿ ಯಜಮಾನ್ರ. ಮಿಸ್ಟರ್, ಇದು ನನ್ನ ಗಿರಾಕಿ, ನಡುವೆ ನಿಂದ್ಯಾಕ್ ತೋರಿಸ್ತಿ? ಏ ಮಿಸ್ಸು, ಇವರು ನನ್ನ ಪರ್ಮನೆಂಟ್ ಗಿರಾಕಿ. ನನ್ನ ಗಿರಾಕಿ ಜೊತೆ ನಾನು ವ್ಯಾಪಾರ ಮಾಡಿದ್ರೆ ನಿಂಗ್ಯಾಕೆ ಬ್ಯಾನ್ ಹಾಕೈತಿ? ಇಲ್ಲೋಡಿಲೆ, ನಾನ ಇವ್ರನ್ನ ಮೊದಲು ಕೇಳೇನಿ. ಮೊದಲು ಕೇಳಿದ್ದ ಮಾತ್ರಕ್ಕೆ ಮೊದಲು ವ್ಯಾಪಾರ ಮಾಡ್ಬೇಕಂತೇನೆ ರೂಲ್ಸ್ ಐತೇನ? ನೀ ಎಲ್ಲಿಂದ ಗಂಟೆ ಬಿದ್ದ್ಯೋ ನಮಗ? ಬರ್ರಿ 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 ಯಜಮಾನ್ರ, ಇವನ್ ಮಾತು ಕೇಳಕ್ ಹೋಗ್ಬೇಡ್ರಿ. ಮೊದಲ ಗುಟ್ಕಾ ತಿಂದ್ಬಿಟ್ರ ನಿಮ್ಮ ತಲೆಯೊಳಗೆ ನಂಬರ್ ಸಹಿತ ಬರುತ್ತದಲ್ಲ, ಮರ್ತ ಹೋಗ್ಬಿಡ್ತೈತಿ. ಅದಕ್ಕ ನೀವು ಮೊದ್ಲು ಓಸಿ ಆಡ್ರಿ. ಆಮ್ಯಾಗ ಬೇಕಾದ್ರ ಎಷ್ಟು ಬೇಕಾದಷ್ಟು ಗುಟ್ಕಾ ತಿಂದು ಈ ಮೂಳನ ಮ್ಯಾಗ ಪಿಚಿ 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 ಅಂತ ಉಗುಳ್ರಿ. ಬ್ಯಾಡ್ರಿ ಯಜಮಾನ್ರ, ಈಕೆ ಮಾತಿನ ಬಲಿಯಾಗಿ ಬೀಳ್ಬ್ಯಾಡ್ರಿ. ಮೊದಲು ಓಸಿ ಆಡಿದ್ರೆ ಈಕೆ ನಿಮ್ದೆಲ್ಲ ಖಾಲಿ ಮಾಡಿ ಕಳಿಸ್ತಾಳ. ಆಮ್ಯಾಲ ಗುಟ್ಕಾ ತಗೊಳ್ಳಾಕ ನಿಮ್ಮ ಹತ್ರ ದುಡ್ಡೇ ಇರುದಿಲ್ಲ. ಬರ್ರಿ ಮೊದಲು ಗುಟ್ಕಾ ತಗೊಂಡ ಆಮ್ಯಾಲ ಅದನ್ನ ತಿನ್ಕೋತ ಆಕಿ ಹಸ್ತಾ ಕುತ್ಕೋರಕ್ಕೆ. ಬರ್ರಿ ಬರ್ರಿ ಬರ್ರಿ. ಬ್ಯಾಡ್ರಿ, ಮೊದಲು ನಂದ್ ಹಚ್ಚ್ರಿ. ಬ್ಯಾಡ್ರಿ, ಮೊದಲ್ ನನ್ ತಗೋರಿ. ಇಲ್ರಿ ಬ್ಯಾಡ್ರಿ, ಮೊದಲ್ ನನ್ ತಗೋರಿ. ಅಲ್ಲವಾ ಮೊದಲ್ ನನ್ ತಗೋರಿ. ಅಲ್ಲಪ್ಪ, ಯಾವ ಮೊದಲಿನಿಂದ ಹಚ್ಬೇಕಲ್ಲ. ಹಚ್ತೀನಿ ಹಂಗ ಹಚ್ಚಿಲು, ಇನ್ನು ನೋಡಿ ಹಚ್ಚಿಲು. ನಂಗೇನ್ ಹಚ್ತೀರಿ ನೀವು? ಅದೇಮ್ಮ ಓಸಿ ನಂಬರು. ಹಚ್ಕೋ ಹಚ್ಕೋ ಹಚ್ಕೋ. ಇದ ನೋಡ್ರಿ ಹೆಣ್ಮಕ್ಳಿಗೆ ಎಷ್ಟು ಡಿಮಾಂಡ್ ಐತಿ ಅನ್ನೋದು. ಈ ಮುದುಕ ನನ್ನ ಮಗ ನಾನು ಇಲ್ಲೇ ಬಿಟ್ಟು ಆಕೆ ಹತ್ರ ಮೊದಲು ಹಚ್ಚಾಕ್ ಹೋಗ್ಯಾನ. ಈ ಕಾಲನ ಹಂಗ್ರಿ, ಯಾವ್ದಕ್ಕೂ ಲೇಡೀಸ್ ಫಸ್ಟ್ ಅಂತಾರ. ಆಕೆ ಸ್ವಲ್ಪ ಒಯ್ಯಾರ ಮಾಡ್ಕೋತ ಕಿಸದ್ರ ಸಾಕು ಬಾಯ್. ಹಂಗ ಹುಚ್ಚಿಡ್ದ ಮಂಗ್ಯಾನ ಕುಣ್ದ ಬಿಡ್ತಾರ. ಮೊದಲು ನಿನ್ನ ನಂಬರ್ ಹಚ್ಕೊಳಮ್ಮ. ಹುನ್ರಿ. ಮೊದಲು ಬರ್ಕೋ 78 ಅದ್ರ ಅಪೋಸಿಟ್ 23. ಒಂದು ಹಾಪ್ಗೆ ಬರ್ಕೊಳಮ್ಮ. 05 ಆಯ್ತಲ್ಲ. ಇವೆಲ್ಲದಕ್ಕೂ 5 ರೂಪಾಯಿ ಹಚ್ಕೊಂಡ್ಬಿಡವ. ಆಯ್ತು. ಇವತ್ತಿನ ನಿಂದು ಹಿಟ್ಟು ಫಿಟ್ ನಂಬರ್ ಯಾವ್ದಮ್ಮ? 10
ಬರ್ರಿ. ಎಲ್ಲಿ ಮಾತಾಡ್ತೀಯಮ್ಮ ನೀನು? ನನಗೆ ನೋಡಿದ್ರೆ ವಯಸ್ಸಾಗೋಗಿದೆ. ಈ ವಯಸ್ಸಿನಲ್ಲಿ ಏನು ಹತ್ತು ಅಂತೀಯಲ್ಲಮ್ಮ ನೀನು? ಈ ಮುದೋಡೆ ಏನ್ ತಿಳ್ಕೊಂತ ಏನ್ಕತ್ತೀನ. ನೀವ್ ಹತ್ತಕ್ ಹೋಗ್ಬೇಡ್ರಿ, ಇದು ಮ್ಯಾಗ ಹತ್ತದಲ್ಲ. ಇವತ್ತಿನ ಹಿಟ್ ನಂಬರ್ 10 ಅಂದೆ. ಓ, ಈಗ ಸಮಾಚಾರ ಆಯ್ತಮ್ಮ. ಅದ್ರ ಮೇಲೂ ಒಂದು 10 ರೂಪಾಯಿ ಹಚ್ಕೊಂಡ್ಬಿಡು. ಆಯ್ತು. ನಿಂದು ಮುಗೀತು, ಹಚ್ಚೋದು ಮುಗೀತು. ಇನ್ನು ಇವನ ಹತ್ರ ಸ್ವಲ್ಪ ವ್ಯಾಪಾರ ಮಾಡ್ಕೊಡ್ರಿ. ತಮ್ಮ, ನನಗೆ ಒಂದು ಕೆಲಸ ಮಾಡು. ಒಂದು 10 ಸ್ಟಾರು, ಒಂದು 10 ಮಾಣಿಕ್ ಚಂದು, ಒಂದು 10 ಗೋವಾ, ಒಂದು 10 ಪಾನ್ ಪರಾಗು, ಮತ್ತೆ ಆ ಲೇಟೆಸ್ಟ್ ಕಾರ್ಗಿಲ್ 2000 ಆಯ್ತಲ್ಲ, ಅದು ಒಂದು 10 ಕೊಟ್ಟು ಬಿಡಪ್ಪ. ಓಹೋ ಹಾ ಸರಿ ತಗೋರಿ. ಮತ್ತೇನು ಬೇಕ್ರಿ ಯಜಮಾನ್ರ? ಬೇಡಪ್ಪ, ಬೇಡ, ಸದ್ಯ ಇಷ್ಟು ಸಾಕು. ಬೇಕಾದ್ರೆ ಮತ್ತೆ ಬರ್ತೀನಿ, ನಾನು ಬಿಡೋದಿಲ್ಲ. ದೇವ್ರು ನಿಮ್ಮಿಬ್ರಿಗೂ ಚೆನ್ನಾಗಿ ರೀ ಯಜಮಾನ್ರ, ಅಲ್ಲಮ್ಮ, ನಾನು ಬರ್ತೀನಿ. ನಮ್ ರೊಕ್ಕ ರೀ, ಗುಂಡಿನ ಮತ್ತೆ ರೀ ದುಡ್ಡು. ಎಲ್ಲ ಇವನ ಈ ಕುಡುಕ ನನ್ನ ಮಗ ಸರಿ ಪಂಗನಾಮ ಹಾಕಿ ಬಿಟ್ನಲ್ಲಪ್ಪ. ಇದೆಲ್ಲ ಆಗಿರೋದು ನಿನ್ನಿಂದನ. ನಾ ಏನ್ ಮಾಡೀನಿ? ಎಲ್ಲ ಆಗಿರೋದು ನಿನ್ನಿಂದನ. ಎಲ್ಲ ನಿನ್ನಿಂದನ. ಸಾಕು ಮತ್ತೆ ಜಗಳ ಆಡೋದು ಬೇಡ. ಇಬ್ಬರು ಜಗಳ ಮೂರನೇದವಾಗ ಲಾಭ ಅನ್ನುವಂಗ ನಮ್ಮಿಬ್ರು ಜಗಳದ ಆ ಕುಡುಕ ನನ್ನ ಮಗ ಲಾಭ ಹೊತ್ಕೊಂಡು ಹಾದ. ಹೌದ್ ನೋಡ, ಈಗ ಏನ್ ಮಾಡೋದು? ಮುಂಗೈಗೆ ಎಣ್ಣೆ ಹೆಚ್ಚಿ ನಡು ರಸ್ತಾದಾಗ ನಿಂತ ಲಾಭ ಹೋಗೋ. ಅರೆ ಇದೇನು ಮಾಡಕತ್ತಿದಿ? ಯಾರು ನೋಡ್ರಿ ಅಂದ್ರೆ ಕಟ್ಕೊಂಡು ಕಂಡು ಸತ್ತಿರ್ಬೇಕು ಅಂತಾರ. ಅಳಬೇಡ. ಗಂಡಿ ಇದ್ರಲ್ಲ ಗಂಡಿಲ್ಲ. ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು. ಏನಾಗಬಾರ್ದಾಗಿತ್ತು? ಅದ ನೀ ಇನ್ನೂ ಇಷ್ಟು ಸಣ್ಣ ವಯಸ್ಸಿನ್ಯಾಗ ಇರಬೇಕಾದ್ರ ಗಂಡ ಸತ್ತಾನಂದ್ರ ಅವ ಬಾಳ ಮಾಡಿ ಸಂಸಾರದ ಬಗ್ಗೆ ಬಾಳ ಜಿಗುಪ್ಸೆ ಹೊಂದಿರ್ಬೇಕು ಅನಿಸ್ತೈತಿ. ಯಾರು ಹೇಳಿದ್ರು ನಿನಗ ನನ್ನ ಗಂಡ ಸತ್ತಾನ ಅಂತ? ನೀನೇ ಹೇಳ್ದಲ್ಲ ಗಂಡ ಇದ್ರಲ್ಲ ಸಾಯಕಂತ. ಅಂದ್ರೆ ಈಗ ಗಂಡಿಲ್ಲ ಅವಂದ್ರ ಅವ ಮೊದಲ ಸತ್ತೋಗ್ಯಾನ, ಹೌದಲ್ಲ? ನನ್ನ ಹಂಗಲ್ಲ ಹೇಳಿದ್ದ. ಮತ್ತ ನೀ ಒಂದೇನ ತಿಳ್ಕೊಂತಿಲ್ಲ. ನಂಗಿನ್ನು ಮದ್ವೆ ಆಗಿಲ್ಲ. ಯಾಕಾಗಿಲ್ಲ? ಈ ಮಟ್ಕಾರಾಣಿಯ ಗಂಡಾಗೋ ಬಹದ್ದೂರ್ ಗಂಡು ಇನ್ನೂ ಸಿಕ್ಕೇ ಇಲ್ಲ. ಯಾಕ? ಹೆಂಗೈತಿ ಮೈಯಾಗ? ಯಾಕ? ಈ ಗುಟ್ಕಾ ರಾಜ ಇಲ್ಲೇನ? ಆ ನೀ ಹೂ ಅಂದ್ರ ಮಾತ್ರ ಹೆಂಗೂ ನಾನು ಜನರನ್ನ ಕೈವಾ ಮಾಡ್ತಾನ, ನೀನು ತಿವಾ ಮಾಡ್ತಿ. ಕೈವಾ ತೀವಾ ಅಂದ್ರೇನು? ಕೈವಾ ಅಂದ್ರೆ ಕೈಲಾಸವಾಸಿ, ತೀವಾ ಅಂದ್ರೆ ತಿರುಪತಿ ವಾಸಿ. ನಾನು ಜನರಿಗೆ ಗುಟ್ಕಾ ತಿನಿಸಿ ಕೈಲಾಸವಾಸಿ ಮಾಡ್ತಾನ, ನೀನು ಜನರಿಂದ ಹಚ್ಚಿಸ್ಕೊಂಡು ಅವ್ರನ್ನೆಲ್ಲ ಖಾಲಿ ಮಾಡಿ ಭಿಕ್ಷೆ ಬಿಡ್ಲಿಕ್ಕೆ ತಿರುಪತಿ ವಾಸ ಮಾಡ್ತಿ. ಇಬ್ರು ಒಂದೊಂದು ರೀತಿ ಜನಸೇವೆ ಮಾಡ್ತಾ ಇದ್ದೀವಿ ಅಂದಮೇಲೆ ಇಬ್ರು ಸೇರಿ ಒಟ್ಟಾಗಿ ಯಾಕೆ ಜನಸೇವೆ ಮಾಡಬಾರ್ದು? ಐಡಿಯಾ ಏನು ಚಲೋನ ಐತಿ, ಆದ್ರ ಒಂದು ಕಂಡೀಷನ್. ಏನದು? ನೀನು ಜನರ ಸೇವಾ ಜೊತೆಗೆ ನನ್ನ ಸೇವಾನೂ ಮಾಡಬೇಕು. ಅಂದ್ರೆ ಜನರನ್ನ ಕೈಲಾಸಕ್ಕೆ ಕಳಿಸುವಂಗ ನಿನ್ನೂ ಕಳ್ಸಂತೇನ? ಏನ ಇನ್ನು ಏನಿಲ್ಲ ಎಂತಲ್ಲ ಮ್ಯಾಕ್ ಕಳ್ಸಕ್ ಹೊಂಟಲ್ಲ ನಾನು. ಹಂಗಲ್ಲೋ, ಹೆಂಡತಿ ಜೊತೆ ಯಾವ ತರ ಸೇವಾ ಮಾಡ್ತಾರ ಗಂಡಸರು ಗೊತ್ತೈತಿಲ್ಲ ನಿನಗ? ಓಹೋ ಆ ಸೇವಾನ. ಸರಿ, ನೀ ಹೂ ಅನ್ನ. ಒಂದು ದಿನದ 24 ತಾಸು ನಿಂಗೆ ಒಬ್ಬಾಕಿಗೆ ಮಾಡ್ತಾನ. ಏನದು? ಅದ ಸೇವಾ. ಅಯ್ಯಯ್ಯೋ, ಬರ್ರಿ 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 ಓಸಿ ಆಡ್ ಬರ್ರಿ. ಬೆಳಗಾಗೋದ್ರೊಳಗ ಶ್ರೀಮಂತರಾಗ್ ಬರ್ರಿ. ಈಗ ಹಚ್ಚ್ರಿ, ಮುಂಜಾನೆ ತಗೋರಿ. ಈಗ ಹಚ್ಚ್ರಿ, ಸಂಜೆಗ್ ತಗೋರಿ. ಮುಂಜಾನೆ ಹಚ್ಚ್ರಿ, ಸಂಜೆಗ್ ತಗೊಳ್ರಿ. ಸಂಜೆಗ್ ಹಚ್ಚ್ರಿ, ಮುಂಜಾನೆ ತಗೋರಿ. ಬರ್ರಿ 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 ಬರ್ರಿ. 1 ರೂಪಾಯಿಗೆ 80 ರೂಪಾಯಿ. ಬರ್ರಿ 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 ಬರ್ರಿ. ರಾಣಿ, ನಾ ಬಂದೆ. ಮೊದಲನೇ ಬಿಚ್ಚು ಅಂದೆ. ಬಿಚ್ಚು ಬಾಯಿನ ಮೂಳ, ಹಳೆ ಮೂಳ. ಯಾಕ ಬಂದ ಕೂಡಲೇ ಬಿಚ್ಚು 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 ಅಂತ ಅಂದ್ರ ಪುರ್ಸೊತ್ತಿಗೆ ಇಲ್ಲೇನು ಬಿಚ್ಚಾಕ ಬೋಣಿಗೆ ಆಗಿಲ್ಲ ಅಂತ ನಾನು ಒದ್ದಾಡಕತ್ತೀರಿ. ಸುಮ್ಮನೆ ಬಿಚ್ಚುತ್ಯಾ ಇಲ್ಲ? ಏಯ್, ನೀನು ಹುಟ್ಟಿ ಕಾರಣ ಆಗಿರಲ್ಲ ನಿಮ್ಮವ್ವ. ಓಡ್ ಹೋಗಿ ಆಕಿನ ಕೇಳು, ಲಗುನ ಬಿಚ್ಚು ಅಂತ. ಬಿಚ್ತಾಳೆ ನೋಡೋಣ. ಏಯ್, ನಾ ಬಿಚ್ಚೋದಿಲ್ಲ. ಏನ್ ಮಾಡವ ನೀನು? ಏನ್ ಮಾಡ್ತಿ ಅಂತೀನಿ ನಾನು. ಏನ್ ಮಾಡ್ತೀನಿ? ಒತ್ತು ಒಳಗೆ ಹಾಕ್ತೀನಿ. ಅಯ್ಯೋ ನನ್ನ ಗಂಡು ಸಹ ಒಳಗ್ ಹಾಕಾಕ ಈ ರಾಣಿನ ದಾರ್ಯಾಗಿ ನಾಯಿ ಅಂತ ತಿಳಿದೇನು? ಇಲ್ಲಿ ನೋಡು, ಓಸಿ ಆಡೋರು ವರ್ಚಸ್ಸಿನ ಸಂಘಕ್ಕ ಒಂದು ಫಿರ್ಯಾದಿ ಕೊಟ್ಟನೆ ಅಂದ್ರ ನಿನ್ನ ಚೊಣ್ಣ ಟರ್ರಂದು ಪಾಕಿಸ್ತಾನ ನಕಾಶಾದಿತ್ತು. ಅಲ್ದ ನಾನು ಮರ್ಯಾದೆ ಕೊಡೋದು ಪೊಲೀಸ್ ಡ್ರೆಸ್ಸಿಗೆ, ನಾನು ಹೆದರೋದು ಆ ಡೊಣ್ಣಿಗೆ. ಆ ಡೊಣ್ಣಿನ ನಿನ್ನ ಹತ್ರ ಇಲ್ಲ ಅಂದ ಮೇಲೆ ನಾನ್ಯಾಕೆ ನಿನ್ನ ಹತ್ರ ಬಿಚ್ಚಬೇಕು? ನಾನ್ಯಾಕೆ ನಿನಗೆ ಹೆದರಬೇಕು? ಕರೆಕ್ಟ್ ರಾಣಿ, ಮಕ್ಕಕ್ಕೆ ಹೊಡೆದಂಗೆ ಹೇಳಿದ್ ನೋಡು. ಅಲ್ಲ, ಪೊಲೀಸ್ ಆದ ನಾನಕ್ ಹಾಕಿ ಡ್ರೆಸ್ಸಿಗೆ ಮರ್ಯಾದೆ ಕೊಡುದಿಲ್ಲ. ಡ್ರೆಸ್ ಮೇಲೆ ಸೆರೆ ಕುಡಿತೀನಿ, ಡ್ರೆಸ್ ಮೇಲೆ ಲಂಚಕ್ಕೆ ಕೈ ಹೊಡಿತೀನಿ, ಮಾಡಬಾರ್ದನ್ನು ಮಾಡ್ತೀನಿ. ಆದ್ರೆ ಯಕ್ಕಚ್ಚಿತ ಒಂದು ಓಸಿ ಬರ್ಕೊಳ್ಳೋ ಹೆಣ್ಣು ಡ್ರೆಸ್ಸಿಗೆ ಮರ್ಯಾದೆ ಕೊಡ್ತದ್ರ ಶಾಬಾಷ್ ರಾಣಿ, ಶಾಬಾಷ್. ನೀನು ಮರ್ಯಾದೆ ಕೊಡ್ತೀಯಲ್ಲ, ಇಲ್ಲ ನೋಡ, ನಾ ಡ್ರೆಸ್ ಹಾಕಿನಿ, ಕೈಯಾಗ ಡೊಣ್ಣಿನೂ ಐತಿ, ಬೆಚ್ಚ ನನ್ನ ಹತ್ರ.
ಇಲ್ಲ ರಾಣಿ, ಡ್ರೆಸ್ ಸೂಟ್ ವಣ್ಣಿ ಅವನ ಹತ್ರ ಇದ್ರು ಸದ್ಯಕ್ಕೆ ನಿಜವಾದ ಪೊಲೀಸ್ ನಾನ. ನಿಜವಾದ ಪೊಲೀಸ್ ಅವ ಆದ್ರ ಆ ದಿನ ಡ್ರೆಸ್ ಕಳೆದು ನನ್ನ ಕೈ ಕೊಟ್ಟು ಯಾಕೆ ಓಡೋಕಿದ್ದ ಕೇಳ ರಾಣಿ ಮೊದಲ ಅವನ. ಯಾಕಂದ್ರ ಅವ ರೌಡಿ ಅದನ, ಬಾಳ ಬದ್ಮಾಸ್ ಅದನ. ಅದಕ್ಕ ಇವಾಗ ಹೆದರಿ ಡ್ರೆಸ್ಸು ಡೊಣ್ಣಿ ಟೊಪಿಗೆ ಎಲ್ಲ ಕೊಟ್ಟು ಓಡಿ ಅನ್ನಿ. ಅಲ್ಲೋ, ನೀವೊಬ್ಬ ರೌಡಿಗೆ ಹೆದರಿ ಹಾಕೊಂಡ್ ಡ್ರೆಸ್ ಬಿಚ್ಚಿ ಕೊಡೋ ನೀನೆಂತ ಪೊಲೀಸು ಅಂತೀನಿ ನಾನು. ಅದಕ್ಕ ನನಗ ಪೊಲೀಸ್ ಅಂದ್ರ ಆಗೋದಿಲ್ಲ. ನನಗ ಅವ್ರಗ ಏಳದಾರಿ ತಿಳಿತೇನು. ಏನಾದ್ರೂ ಮದುವೆ ಆದ್ರೂ ಒಬ್ಬ ಭಿಕಾರಿನಾದ್ರೂ ಆಗಬಹುದು ನಾನು. ಆದ್ರ ಈ ನಾವು 7 ಜನ್ಮ ಸತ್ತು ಹುಟ್ಟಿ ಬಂದ್ರು ಈ ಪೊಲೀಸನ ಮದುವೆ ಆಗೋದಿಲ್ಲ. ಯಪ್ಪ, ಪೊಲೀಸ್ ಪೊಲೀಸನ್ನ ಆಗಂಗಿಲ್ಲ ಹೌದಲ್ಲ? ಇಲ್ಲ ಇಲ್ಲ ರಾಣಿ, ಕರೆ ಹೇಳ್ಬೇಕಂದ್ರ ಕರೆನ ಪೊಲೀಸ್ ಅವನ, ಪಾಂಡುನ ಮಗ. ಇಲ್ಲ ರಾಣಿ, ಈ ಮೊದಲ ಬಹಳ ಸುಳ್ಳು ಹೇಳ್ತಾನ. ನಿಜವಾದ ಪೊಲೀಸ್ ನಾನು ಅಲ್ಲ ಅಲ್ಲ, ಈ ವಾಸುನ. ಸುಳ್ಳು ರಾಣಿ, ಡ್ರೆಸ್ ಅವನಂತ ಕದಾವಿಲ್ಲ, ಐತಿ, ಕೈಯಾಗ ಬಡಿಗೆ ಐತಿಲ್ಲ, ತಲೆ ಮೇಲೆ ಬೂಟ ಅಲ್ಲ, ತಲೆ ಮೇಲೆ ಟೊಪಿಗೆ ಐತಿಲ್ಲ, ಅವನ ಪೊಲೀಸ್. ಅಲ್ಲ 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 ಅಲ್ಲ. ಯಾಕ ಸರಿ ಪಾಂಡು ಮಾಮ, ನೀ ಪೊಲೀಸ್ ಅವಲ್ಲ ಅಲ್ಲ ಹೌದಿಲ್ಲ? ಅಲ್ಲ ಅಲ್ಲ. ವಾಸು ಮಾಮ, ನೀನು ಪೊಲೀಸ್ ಅಲ್ಲ ಹೌದಿಲ್ಲ? ಅಲ್ಲ. ನೀವಿಬ್ರು ಪೊಲೀಸರಲ್ಲ ಅಂದ ಮ್ಯಾಲೆ ನಾನ್ ಯಾಕೆ ನಿಮ್ ಹತ್ರ ಬಿಚ್ಚಬೇಕು ದುಡ್ಡನ್ನ? ಇವತ್ತಿಂದ ನಿಮ್ಮಿಬ್ರಿಗೂ ದುಡ್ಡು ಕೊಡೋದು ಬಂದ್ ಬಂದ್ ಬಂದ್. ಯಜಮಾನ್ರಿ ನಿನ್ರಿ, ಯಾರಪ್ಪ ಮರ ಅದು? ಒಟ್ಟು ನಾವು ಆರಾಮಾಗಿ ರೋಡ್ನಾಗ ಹೋಗೋಂಗಿಲ್ಲ. ನಿನ್ನೆರ ಬಂದು ನನ್ನ ಹತ್ರ ಹಚ್ಚಿ ಹೋಗಿರಿ, ಇವತ್ತಾಗಲೇ ಮರ್ತ ಬಿಟ್ರೇನು? ಯಾರ ಅನ್ನಕತ್ತಿರಲ್ಲ? ಏನ್ ಮಾತಾಡ್ತೀಯಮ್ಮ ನೀನು? ನಿನ್ನ ಹತ್ರ ಬಂದು ನಾ ಏನ್ ಹಚ್ಚಿನವ? ಅಯ್ಯೋ ಅದೇ ರೀ, ಓಸಿ ನಂಬರ್. ಓಹೋ, ಓಸಿ ನಂಬರು ಅಂದಂಗ ನನ್ನ ನಂಬರ್ ಬಂದ್ಬಿಡ್ತಾ? ನೋಡವ, ಅಂತೂ ನೀನು ಬಹಳ ನಿಯತ್ನವಳು, ಬಹಳ ನಿಯತ್ನವಳು. ಅಲ್ಲವ, ನನ್ನ ನಂಬರ್ ಬಂದದ್ದು ನೋಡಿ ನಾನು ಹುಡುಕೊಂಡು ಬಂದು ದುಡ್ಡು ಕೊಡಕ್ಕೆ ಬಂದಿಯಲ್ಲ, ಬಹಳ ಸಂತೋಷ ಆಯ್ತು. ಕೊಡು, ಎಷ್ಟು ಬಂತವ ನನ್ನ ದುಡ್ಡು ಕೊಡು. ತೆಗಿರಿ ಕೈನ, ಕೊಡು ಅಂತ ಕೈ ಚಾಸ್ತಿರಲ್ಲ ಮುಂದ. ಮತ್ತೆ ನಾನು ಬಂದಿದ್ದು ಕೊಡಕ್ಕಲ್ಲ, ಮತ್ತೆ ಇಸ್ಕೊಂಡು ಹೋಗಾಕ. ಓಸಿ ಆಡಿದ ದುಡ್ಡ ಅದನ್ನ ನಾನೇ ಕೊಡ್ಬೇಕು? ಅರಿ ಅಲ್ಲವ, ದುಡ್ಡು ಕೊಡ್ಬೇಕು ಅಂತ ನೀವು ಮೊದಲೇ ಏನ್ರ ಹೇಳಿದ್ದೇನು? ಹಚ್ರಿ ಹಚ್ರಿ, ನನ್ನಂತೇನೆ ಮೊದಲು ಹಚ್ರಿ, ನನಗೆ ಮೊದಲು ಹಚ್ರಿ ಅಂತ ಒಂದೇ ಸಣ್ಣ ದುಂಬಾಲು ಬಿದ್ದಿ, ಅದಕ್ಕೆ ಹಚ್ಚಿದ್ದೆವ. ಅಲ್ಲ, ದುಡ್ಡು ಕೊಡ್ಬೇಕು ಅನ್ನಂಗಿದ್ರೆ ನಿನ್ನ ಹತ್ರ ಯಾಕೆ ಹಚ್ಚಬೇಕು? ಅಯ್ಯಯ್ಯ, ದುಡ್ಡಿಲ್ಲ ನನ್ನ ಹತ್ರ ಹಚ್ಚಾಕ ಬಂದಿದ್ದೇನಾ? ಮುಲ್ಲ, ಹಳೆ ಮುಲ್ಲ. ಇವ್ ನಿನ್ನ ಮನೆ ಹಾಳಾಗ ನಿನ್ನ ಕುಡಿಯಾಗಿಟ್ಟು ಕುಡ್ಕೊಂತ ಬರ್ಲಿ, ನಿನ್ನ ಸಿಟಿಗೆ ಸಿಂಗಾರ ಮಾಡ್ಲಿ, ಇದ್ರ ದುರ್ಗಿ ಡುಬ್ಬದ ಮ್ಯಾಗ ಹೇರ್ಲಿ, ದ್ಯಾಮವ್ರು ಕೋಣ ಕೊಯ್ದಂಗ್ ಕೊಯ್ಲಿ. ನನಗೇನು ಮಾಡಿಲ್ಲ. ಮಗಳ ಸ್ವಲ್ಪ ಕೇಳಿಲ್ಲೇ. ಬೈಯದ್ ಬೈತಿದಿ, ಬೈ ಬೇಡ ಅನ್ನಂಗಲ್ಲ, ಸ್ವಲ್ಪ ಮರ್ಯಾದೆ ಕೊಟ್ಟು ಬೈಯವ. ಯಾಕಂದ್ರೆ ನಾನು ನಿನ್ನ ತಂದಿ ಸಮಾನದೀನಿ. ಹೌದು, ತಂದಿ ಸಮಾನ. ತಂದಿ ಸಮಾನರ ಇರು, ಅಜ್ಜನ ಸಮಾನರ ಇರು. ಮೊದಲು ನನ್ನ ದುಡ್ಡು ಕೊಟ್ಟು ಮುಂದೆ ಮಾತಾಡು. ನೋಡ್ಬೇ ತಂಗಿ, ನೀವೊಂದು ಕೆಲಸ ಮಾಡಂಗಾರ, ಏನ್ ಮಾಡ್ಲಿ? ಇವತ್ತೊಂದು 10 ನಂಬರ್ ಹಚ್ಕೋ. ಇವತ್ತೇನ್ರ ಹತ್ತಿ ಬಿಡ್ತು ಅಂತಂದ್ರೆ ನಿನ್ನಿದು ಇವತ್ತೊಂದು 2 ಕೊಡಿ ಜಮಾ ಮಾಡ್ಕೊಂಡ್ಬಿಡತ್ತ. ಅಂದ್ರ ಇವತ್ತು ಉದ್ರಿನ ಹಚ್ಕೋ ಅಂತೇನು? ಸಾಧ್ಯನ ಇಲ್ಲ. ಹಂಗೆ ಹೇಳ್ಬೇಡವ ತಂಗಿ, ಹಂಗೆ ಹೇಳ್ಬೇಡ. ಇವತ್ತು ಒಂದು ದಿವಸ ಉದ್ರಿ ಹಚ್ಕೋ. ಆದ್ರೆ ಒಂದು ಕಂಡೀಷನ್. ಏನವ ಅದು? ಏನಿಲ್ಲ, ಒಂದು ಇಬ್ರನ್ನ ಹಲಕಾನನ ಮಕ್ಕಳು ಹಿಂದ ಬಿದ್ದಾರ. ಏನು ಮಾತಾಡ್ತೀವಿ ತಂಗಿ? ನಿನ್ನ ಮಕ್ಕಳು ನಿನ್ನ ಬೆನ್ನ ಹತ್ತಾರ. ನನ್ನ ಮಕ್ಕಳಲ್ರಿ, ನನಗಿನ್ನು ಮದ್ವಿನ ಆಗಿಲ್ಲ. ಯಾರೋ ಇಬ್ರು ಹಲ್ಕ ನನ್ನ ಮಕ್ಕಳು. ಯಾರೋ ಒಬ್ಬ ಬರ್ತಾನ, ಏಯ್ ನಾ ಪೊಲೀಸ್ ಇದೀನಿ ದುಡ್ಡು ತೆಗಿ ಅಂತಾನ. ಇನ್ನೊಬ್ಬ ಬರ್ತಾನ, ಏಯ್ ನಾ ಪೊಲೀಸ್ ದುಡ್ಡು ತೆಗಿ ಅಂತಾನ. ಹಿಂಗೋ ಇಬ್ರು ಸುಳ್ಳು ಇಸ್ಕೊಂತಾರ. ಇವ್ರಿಬ್ರೊಳಗ ಯಾರು ಖರೆ ಪೊಲೀಸ್ ಅನ್ನೋದಾಗ ಗೊತ್ತಾಗಬಲ್ದು. ಹ್ಞೂನ್ರಿ, ಇದಕ್ಕೊಂದು ಐಡಿಯಾ ಕೊಡ್ತೀನಿ, ನಿಂದೊಂದು ಸ್ವಲ್ಪ ಮುಂದೆ ಮಾಡ. ಏನ? ಕಿವಿ ನಾವು ಬ್ಯಾರ ತಿಳ್ಕೊಂಡ್ಬಿಟ್ಟಿದ್ವಿ. ಹಂಗೆ ಮಾಡ. ಹೇಳ್ರಿ ನೋಡು, ವಾ, ಐಡಿಯಾನು ಬಹಳ ಚಲೋ ಐತಿ. ಎಲ್ಲ ಬಾಕಿ ಚುಕ್ತ ನಂದಂತೂ ಚುಕ್ತ ಮಾಡ್ತೀರಿ ಬಿಡ್ರಿ. ಮತ್ತ ನಮ್ಮ ರಾಜಂದು ಗುಡ್ಡಗ ತಿಂದಿದ್ರಲ್ಲ ಅವತ್ತು, ರಾಜಣ್ಣಂದ ಅದನ್ನೊಂದಿಷ್ಟು ಕೊಟ್ಟ ಮಾತಾಡ್ಬಿಡ್ರಿ. ತಾಯಿ, ಅದು ದೊಡ್ಡ ಕತೆ ಆಗೈತಿ. ಪಾಪ ಅವನು ಭೇಟಿಯಾಗಿದ್ದ. ದುಡ್ಡು ಕೊಡ್ರಿ ಅಜ್ಜ ಅವ್ರ ಅಂತಂದ. ನೋಡಪ್ಪ, ನಾನು ಹಿಂಗೆ ನಿನ್ನ ರಾಣಿ ಹತ್ರ ಹಿಂಗೆ ಮಟ್ಕ ಆಡಾಕತ್ತೀನಿ, ಅದು ಹತ್ತಿತ್ತು ಅಂದ್ರೆ ಮೊದಲು ದುಡ್ಡು ನಿಂದ ಕೊಡ್ತೀನಿ ಅಂತ ಅವಂಗೂ ಹೇಳೀನಿ. ತಂಗಿ, ನೀವಿಬ್ಬರೂ ಹೇಳ್ತೀನಿ, ನನ್ನ ಬಗ್ಗೆ ಅಷ್ಟು ಸರಳಿನ ತಿಳ್ಕೊಬಾಡ್ರವ. ಯಾಕಂದ್ರೆ ನಾ ಭಾಳ ನಿಯತ್ತಿನ ಮನುಷ್ಯ ಅದೀನಿ. ನಮ್ಮ ತಾಯಿ ಹಡ್ಯಾಕ್ ಹೋದಾಗ ಹರಿಶ್ಚಂದ್ರನ ಹೋಗೋದು ಸಮಾಧಿ ಮ್ಯಾಲ ನಾ ಹುಟ್ಟೀನಿ ಅಂತ ಹೇಳ್ತಿದ್ಲು. ಅಂಥ ಮನುಷ್ಯನ ಒಬ್ಬರು ದುಡ್ಡು ಮುಳುಗಿಸೋದಲ್ಲ. ಕಡಿಗೆ ನನಗೆ ಕೊಡೋಕ್ಕಾಗಲಿಲ್ಲ, ಮಟ್ಕ ಹತ್ತಿಲ್ಲ ಅಂತಂದ್ರೆ ರಕ್ತ ಕೊಟ್ಬಿಡ್ತೀನಿ. ನಿಮ್ಮ ರಕ್ತ ಬ್ಯಾಡ್ರಪ್ಪ ನಮಗ, ನಮ್ಮ ರಕ್ತನ ಹೆಚ್ಚಾಗಿ ಹರಿಯಾಕತ್ತೈತಿ. ನಿನಗಲ್ಲವೇ ನಾ ರಕ್ತ ಕೊಡ್ತೀನಿ ಅಂತ ಹೇಳಿದ್ದು. ದವಾಖಾನ್ಯಾಗ ರಕ್ತ ಮಾರಿದ್ರೆ ಒಂದು 100 ರೂಪಾಯಿ ಕೊಡ್ತಾರವ ಒಂದು ಬಾಟ್ಲಿಗೆ. ತಂಗಿ,
ಈ ಕಣ್ಣು ನೋಡಿ ನಿಂದಿದ್ದು ಹಾ ಈ ಗಣ್ಣ ಇಲ್ಲಲ್ರಿ ಒಂದು ಹೌದು ಏನಾಗೈತಿ ಅಂತ ಕೇಳಿ ಹೇಳ್ತೀನಿ ಏನಾಗೈತ್ರಿ ಇದಕ್ಕ ಕೇಳಿದಿಲ್ಲ ನೋಡವ ಒಂದ್ ಸಾರಿ ಕುಡಿಯಾಕ ಅಂತ ದುಡ್ಡಿದ್ದಿದ್ದಿಲ್ಲ ಒಂದ್ ಕಣ್ಣು ಮಾರ್ಕೊಂಡೆ ವಾ ವಾ ಮತ್ತೊಂದ್ಸಲ ಕುಡಿಯಾಕ ದುಡ್ಡಿದ್ದಿದ್ದಿಲ್ಲ ಒಂದ್ ಕಿಡ್ನಿ ಮಾರ್ಕೊಂಡೆ ಅಂತೂ ನಿಮ್ದು ಎಲ್ಲಾ ಒಂದೊಂದು ಭಾಗ ಮಾರ್ಕೊಂಡ ಹಿಂಗೆ ರಕ್ತ ಅಂತೂ 100 ರೂಪಾಯಿಗೆ ಒಂದು ಬಾಟ್ಲಿ ಅಂತ ಎಷ್ಟು ಬಾಟ್ಲಿ ಕೊಟ್ಟಿನೋ ನನಗ ಗೊತ್ತಿಲ್ಲ ಅಜ್ಜಾರ ವಾ. ನಿಮ್ ಯಾವ ಭಾಗನೂ ನಮಗ್ ಬೇಕಾಗಿಲ್ಲ ನಿಮಗ ಯಾವಾಗ ಹತ್ತೈತ್ ನಂಬರು ಅವಾಗ ನಮ್ ರೊಕ್ಕ ಕೊಟ್ಬಿಡ್ರಿ ದೊಡ್ಡ ನಾ ಗುಣ ಬರ್ಲ್ರೆ ದೊಡ್ಡ ಗುಣ ತಾಯಿ ಇನ್ ಹೆಚ್ಚಿಗೆ ನಿಂತ್ರ ಯಾವ್ದಾರ ಭಾಗ ನನಗ ಇಟ್ಟು ಹೋಗ್ಬಿಡ್ತಾನವ ಬೇಡ. ನಾ ಬರ್ಲಾ ಮಗಳ ಏ ತಮ್ಮ ಓರಿ ಏನಿಲ್ಲ ಇದು ಡಬ್ಬ ಅಂಗಡಿ ನಡೆಸೋದಂದ್ರೆ ನಿಧಾನಕ ರೋಡಿಗೆ ತಗೊಂಡು ಬಂದ್ಬಿಟ್ಟಿಯಲ್ಲ ನಿನಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಲ್ಲೇ ಏನ್ ಮಾಡ್ರಿ ಪೊಲೀಸ್ ಸಾಹೇಬ್ರ ಡಬ್ಬ ಅಂಗಡಿ ಹಾಕುವಷ್ಟು ದುಡ್ಡ ನಾನು ಅಂತೆಕ್ಕಿಲ್ಲ ಅದಕ್ಕೆ ಈ ರೀತಿ ಬೀದಿ ಬೀದಿ ತಿರ್ಗಾಕತ್ತೀನ್ರಿ ಸಾಹೇಬ್ರ ಮಗನ ಜನರ ಪ್ರಾಣ ತೆಗಿಯೋದಂದೆ ಮಾಡಿದ್ದು ಒಂದು ನಡುಬೀದಿಗೆ ಮಾರಿದ್ದು ಇನ್ನೊಂದು ಈ ಎರಡು ಕೇಸ್ ಜಡ್ದು ಒಳಗೆ ಹಾಕಿದೆ ಅಂದ್ರೆ ನಡಿ ಮಗನ ಹೋಗೋಣ ಇದೇನ್ರಿ ಸಾಹೇಬ್ರ ಈ ದಂಧೆ ಮಾಡಕ್ ಸರ್ಕಾರನ ಪರ್ಮಿಷನ್ ಕೊಟ್ಟೈತಿ ನೀವು ನೋಡ್ರಿ ಒಳಗೆ ಹಾಕ್ತಾನಂತೀರಲ್ರಿ ಸಾಹೇಬ್ರ ಅದು ನಾನು ಮಾರ್ಜಿ ಮಗನ ನಡಿ ಸ್ಟೇಷನ್ಕ ಹಂಗಲ್ರಿ ಸಾಹೇಬ್ರ ಏನೋ ಹೊಟ್ಟಿ ಪಾಡಿಗೆ ದಂಧೆ ಮಾಡಾಕತ್ತೀನಿ ಸುಮ್ಮನೆ ನಮ್ಮಂತವ್ರಿಗೆ ಯಾಕೆ ತೊಂದರೆ ಕೊಡ್ತೀರಿ ಸಾಹೇಬ್ರ ಮಗನ ನೀನು ಹೊಟ್ಟೆ ತುಂಬ್ಕೊಳಕ್ ಇನ್ನೊಬ್ರು ಪ್ರಾಣ ತೆಗಿ ಇಂಥವ್ನೆಲ್ಲ ಮಾರ್ತಿ ಬೇರೆ ದಂಧೆ ಇಲ್ಲ ನಮಗನ ನಿನಗೆ ಮಾಡಕ್ಕೆ ಅದಾವ್ರಿ ಭಾಳ ದಂಧೆ ಅದಾವ ಆದ್ರೆ ಎಷ್ಟೋ ದಂಧೆ ಮಾಡಕ್ ಹೋಗಿ ಕೈ ಸುಟ್ಕೊಂಡು ಲುಕ್ಸಾನ ಅದೇನ್ರಿ ಸಾಹೇಬ್ರ ಕಡಿಗೆ ಇದ ದಂಧೆಗೆ ಚಲೋ ಅಂತ ಹೇಳಿ ಚಾಲೂ ಮಾಡಿ ಒಂದ್ 4 ದುಡ್ಡು ಗಳಿಸಿ ನೋಡ್ರಿ ಸಾಹೇಬ್ರ ಅಂದ್ರ ಈ ದಂಧೆದಾಗ ಅಷ್ಟು ಲಾಭ ಐತಿ ಅಂತ ಏನಿಲ್ಲ ಹುಡುಗ ಹೌದ್ರಿ ಭಾಳ ಲಾಭ ಐತಿ ಇವತ್ತು ಒಳ್ಳೆ ಲಾಭ ತಂದು ಕೊಡೋ ದಂಧೆ ಅಂದ್ರೆ ಇದೊಂದ ನೋಡ್ರಿ ಸಾಹೇಬ್ರ ಯಾಕಂದ್ರ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ಮಠ ಇದನ್ನ ತಿಂತಾರ ಪೇಪರ್ ಮಟ್ಟಿ ಚಾಕ್ಲೇಟ್ ತಿನ್ನೋ ಮಕ್ಕಳಂತೂ ಈಗ ಸ್ಟಾರ್ ಗುಟ್ಕಾ ತಿನ್ನಕ್ ಚಾಲೂ ಮಾಡ್ಯಾರ್ರಿ ಎಲ್ಲಿ ಅಡಿಕೋ ತಿನ್ನು ಮುದುಕ್ರಿ ಇದನ್ನ ತಿಂತಾರ್ರಿ ಗುಟ್ಕಾನ ರೀ ಹೌದಾ ಏ ಭಾರಿ ಲಾಭ ಐತ ನಂಗೆ ಆತ್ಬಿಡ ಭಾಳ ಲಾಭ ರೀ ಸಾಹೇಬ್ರ ಹಂಗಾರ ನಾನು ಒಂದ್ ಕೆಲಸ ಮಾಡ್ಲೇನ ಏನ್ರಿ ನಾಳಿಂದ ನಾನು ಈ ಹಾಳು ಪೊಲೀಸ್ ನೌಕರಿಗೆ ರಾಜೀನಾಮೆ ಕೊಟ್ಟು ನಿನ್ನಂಗ ಗುಟ್ಕಾ ಯಾಕೆ ಮಾರಬಾರ್ದು ಅಂತೀನಿ ಅರೇ ಇದೇನ್ರಿ ಸಾಹೇಬ್ರ ಇದೇ ಈಗ ಗುಟ್ಕಾ ದಂಧೆ ಮಾಡ್ರಿ ಒಳಗೆ ಹಾಕ್ತಾನೇನ್ರಿ ಒಮ್ಗೆ ನೀವು ಗುಟ್ಕಾ ದಂಧೆ ಮಾಡ್ತಾನಂತಿರಲ್ರಿ ಸಾಹೇಬ್ರ ನೋಡಪ್ಪ ತಮ್ಮ ಓರಿ ಈ ಪೊಲೀಸ್ ನೌಕರಿಯಾಗಾರ ಏನ್ ಐತೆ ಅಂತೀನಿ ಹಿಂಗ್ರಿ ಇವತ್ತು ರಾತ್ರಿ 10 ಗಂಟೆಗೆ ಕಾಲಿಗೆ ಬೂಟು ಸೊಂಟಕ್ಕೆ ಬೆಲ್ಟ್ ಕಟ್ಟಿ ರಾತ್ರಿ ಗಸ್ತಿಗೆ 10 ಕಿಲೋ ತೂಕದ ಬಂದೂಕು ಹೊತ್ತು ತಿರ್ಗಾಕ ಹತ್ತಿದೀವಿ ಅಂದ್ರ ಮುಂಜಾನೆ 6 ಗಂಟೆ ತನಕ ತಿರುಗಬೇಕು ತಿರುಗಿ ಬಂದು ರೈಫಲ್ ಜಮಾ ಮಾಡಿ ಮನೆಗೆ ಹೋಗ್ಬೇಕು ಅಂದ್ರೆ ಇನ್ನೂ ಸಿಟಿ ಬಸ್ ಚಾಲೂ ಆಗಿರುದಿಲ್ಲ ರಿಕ್ಷಾಕ್ ರೊಕ್ಕ ಕೊಟ್ಟ ಮನೆಗೆ ಹೋಗ್ಬೇಕು ಹಿಂಗೇನ್ರಿ ಮುಂದೆ 10 ಗಂಟೆಗೆ ಎಸ್ಕಾರ್ಟ್ ಡ್ಯೂಟಿಗೆ ರೆಡಿ ಆಗಿ ಸ್ಟೇಷನ್ದಾಗ ಪಾಸ್ಪೋರ್ಟ್ ಹರಿಸ್ಬೇಕು ಈ 4 ತಾಸ್ನ್ಯಾಗ ನಮ್ಮ ಸೇವಿಂಗು ಲ್ಯಾಟ್ರಿನ್ನು ಸ್ನಾನ ಟಿಫಿನ್ ಎಲ್ಲಾ ಮುಗಿಸೋಬೇಕು ಹಂಗೋ ಹಿಂಗೋ ಮಾಡಿ ಹೆಂಗೋ ಮುಂದೆ 10 ಗಂಟೆಗೆ ಸಬ್ ಜೈಲಿಗಿಂದ ಕೋರ್ಟ್ಗೆ ಎಸ್ಕಾರ್ಟ್ ಡ್ಯೂಟಿಗೆ ಬಂದಾಗ ರಾತ್ರಿ ಗಸ್ತಿ ಮಾಡಿ ರೆಸ್ಟ್ ಇಲ್ಲದಕ್ಕೆ ಒಂದು ಚೂರು ಕಣ್ಣು ಮುಚ್ಚಿದೀವಿ ಅಂದ್ರ ಯಾವನರ ಕೈದಿ ಒಬ್ಬ ಕೈ ಕೊಟ್ಟ ಆಗ ನಮ್ಮ ಹೆಂಡ್ರು ಸೀದಾ ತಮ್ಮ ತವರು ಮನೆ ದಾರಿ ಹಿಡಿಬೇಕು ಅದ್ರಾಗ ಈ ಪೊಲೀಸ್ ಕೇಸ್ಗಳು ಅಂದ ತಕ್ಷಣ ಒಮ್ಮೆಗೆ ಈ ಮ್ಯಾಜಿಸ್ಟ್ರೇಟ್ರಿಗೆ ಏನಾಗುತ್ತೋ ಏನೋ ಒಮ್ಮೆಗೆ ಸಾಯಂಕಾಲ 5:30 ಕೇಸ್ ತಗೊಂತಾರ್ರಿ ಅವಾಗ ಮುಗಿಸ್ತಾರ ಮುಂದೆ ನಾವು ವಾರಂಟ್ ತಗೊಂಡು ಸಬ್ ಜೈಲಿಗೆ ಹೊರಡಬೇಕು ಅಂದ್ರ ಇಲ್ಲೇ ಕೋರ್ಟ್ನಾಗ 6 ಗಂಟೆ ಹೊಡಿತೈತಿ ಮುಂದೆ ಸಬ್ ಜೈಲಿಗೆ ಹೋಗಿ ಆರೋಪಿಗಳನ್ನ ಹಾಕಿ ಸ್ಟೇಷನ್ ಬಂದು ಪಾಸ್ಪೋರ್ಟ್ ಹಚ್ಚಬೇಕು ಅಂದ್ರ ಸಂಜೆ 7 ಗಂಟೆ ಬೇಡ 7:30 ಆಗತ್ತ ಮುಂದೆ ನಾವು ಮನಿ ಮುಟ್ಟಾಕ 8 ಗಂಟೆ ರಾತ್ರಿ 10ಕ್ಕೆ ರೋಲ್ ಕಾಲಿಗೆ ಇರ್ಬೇಕು ಗದ್ಲ ಬಾಳ ಐತಿ ಬಿಡ್ರಪ್ಪ ನಿಮ್ದು ರೋಲ್ ಕಾಲಿಗೆ ಇಲ್ಲ ಅಂದ್ರ ಆ ಪೊಲೀಸ ಇಡೀ ದಿವಸ ಮಾಡಿದ ನೌಕರಿ ಸುಳ್ಳು ಆಬ್ಸೆಂಟ್ ಅಂತ ಬರೀತಾರ ಮುಂದೆ ಹಂಗೂ ಹಿಂಗೂ ಮಾಡಿ ರೋಲ್ ಕಾಲಿಗೆ ಬಂದ್ವಿ ಅಂದ್ರ ರೋಲ್ ಕಾಲಿಗೆ ಸೀಟಿ ಹೊಡ್ಸೋದ ರಾತ್ರಿ 10-15ಕ್ಕ ತಮ್ಮ ನೀನು ಮುಂದೆ ನಾ ಹೇಳ್ತೀನಿ ಒಬ್ಬ ಸರ್ಕಾರಿ ನೌಕರಸ್ಥ ದಿನಕ್ಕೆ 8 ತಾಸು ವಾರಕ್ಕೆ 48 ತಾಸು ತಿಂಗಳಿಗೆ 192 ತಾಸು ನೌಕರಿ ಮಾಡ್ಬೇಕು ಆದ್ರ ನಾವು ದಿನಕ್ಕೆ ಎಷ್ಟು ತಾಸು ಮಾಡ್ತೀವಿ ನಮ್ಗ ಲೆಕ್ಕ ಸಿಗುದಿಲ್ಲೋ ಇನ್ನು ವಾರಕ್ಕೆ 48 ತಾಸು ಮಾಡ್ಬೇಕಾದಂತವ್ರು 88 ತಾಸು ನೌಕರಿ ಮಾಡ್ತೀವಿ ತಿಂಗಳಿಗೆ 192 ತಾಸು ಮಾಡ್ಬೇಕಾದ್ರು 342 ತಾಸು ನೌಕರಿ ಮಾಡ್ತೀವಿ ಇಷ್ಟಾಗಿ ನೌಕರಿ ಮ್ಯಾಗಿಂದ ಏನಾರ ಜೀವಕ್ಕೆ ಅಪಾಯ ಆಗಿ ಕೆಳವರ್ಗದ ಪೊಲೀಸ ದವಾಖಾನೆಗೆ ಹೋಗಿ ತೋರಿಸ್ಕೊಂಡ್ರ ನೀನು ಖಾಸಗಿ ದವಾಖಾನೆಗೆ ತೋರಿಸ್ಕೊಂಡು ನಿನಗೆ ರೊಕ್ಕ ಶಾಂಕ್ಷನ್ ಮಾಡೋ ತ್ರಾಸ ಆಗತ್ತ ಅಂತ ಆಡಳಿತ ಕಚೇರಿ ಬಾಯಿ ಮಾತಿನೊಳಗೆ ಹೇಳ್ತಾರ ಲೇಖಿ ಒಳಗೆ ಕೊಡುದಿಲ್ಲ ಬಾಳ ಮಂಡಿದ್ದು ಪೊಲೀಸ್ ಏನ್ರ ಬೆನ್ ಹತ್ತಿದ ಅಂದ್ರ ಎಷ್ಟು ವರ್ಷಕ್ಕನ ಅದು ರೊಕ್ಕ ಬರುದು ಇದು ಇಷ್ಟ ಏನಲ್ಲಪ್ಪ ಇದು ಸಮುದ್ರದ ಒಂದ್ ಹನಿ ನೀರಿದ್ದಂಗ ಹೇಳ್ಕೊಂತ ಹೋದ್ರ ಬಾಳ ಆಯ್ತು ತಮ್ಮ ಹಿಂಗಾಗಿ ಈ ಪೊಲೀಸ್ ನೌಕರಿಗೆ ಅದ್ರಾಗ ಈ ಕೆಳವರ್ಗದ ಕಾನ್ಸ್ಟೇಬಲ್ ಗಳಂತೂ ಹೆಣ್ಣು ಕೊಡಾಕ್ ಹಿಂದ್ ಮುಂದ್ ನೋಡ್ತಾರ್ರಿ ನೋಡ್ತಿಲ್ಲ ಪೊಲೀಸರು ಯಾವಾಗಲೂ ಒಂಥರ ಸಿಟ್ನಾಗ ಯಾಕಿರ್ತಾರ ಡಿಪಾರ್ಟ್ಮೆಂಟ್ ನಾಗ ಗುಲಾಮ್ಗಿರಿ ಒಳಗ ಜೀವ ತೇದ ಹಂಗ ಆಗಿರ್ತಾರ ಕೆಳವರ್ಗದ ಪೊಲೀಸರು ಎಲ್ಲರ ಒಂಚೂರು ತಿನ್ಬಹುದು ಆದ್ರ ಸರಿಯಾಗಿ ರಜೆ ಕೊಡದ ಯಾವ ಓಟಿನೂ ಕೊಡದನ್ನ ದುಡಿಸ್ಕೊಳ್ಳೋ ಈ ಕರ್ನಾಟಕ ಪೊಲೀಸರು ಋಣದಾಗ ಹೊಂಟೈತು ತಮ್ಮ ಪೊಲೀಸರು ಋಣದಾಗ ಹೊಂಟೈತಿ ಹಿಂಗೈತಿ ಅದಕ್ಕ ನೌಕರಿಗಿಂತ ಈ ಗುಟಕಾದಂದೇನ ಚಲೋ ಅನಿಸೈತಿ
ಹೌದ್ರಿ? ಸರಿ, ನಿನ್ನ ಮೇಲೆ ಯಾಕ ನನಗೂ ಬಾಳ ಕರುಣೆ ಉಕ್ಕಿ ಬರಾಕತೈತಿ. ಅಲ್ರಿ ಒಂದ್ 50 ರೂಪಾಯಿ ಇದ್ರ ಕೊಡಿ ಇಲ್ಲೇ. ಏನ್ರಿ? ನಾಳೆ ನೀನು ಹೊಳೆ ಕೊಡ್ತೀನೋ. 50 ರೂಪಾಯಿ ರೀ? ಹೋಗುವಾಗ ಒಂದ್ 90 ತಗೊಂಡ್ ಹೋಗ್ತೀನಿ. ಸಾಹೇಬ್ರ ಸಾಹೇಬ್ರ ಹಾ. ನಾಳೆ ಹೊಳೆ ಕೊಡ್ಬೇಕ್ರ? ಆಯ್ತು ಕೊಡು. ಅಲ್ಲಿ ತಪ್ಪಿಸ್ಬಾರ್ದ್ರಿ. ತಪ್ಸಲ್ ಕೊಡು. ರಾಣಿ ಬರ್ರಿ 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 ಒಂದು ಗಿರಾಕಿನೂ ಸಿಗವಲ್ದಲ್ಲಪ್ಪ ಇವತ್ತು. ರಾಣಿ ನಾ ಬಂದೆ. ಅಯ್ಯಯ್ಯ ಬಾ, ನಿನ್ನ ಸಲುವಾಗಿ ಕಾಯ್ಕೊಂಡು ನಿಂತೀನಿ. ನೀ ಯಾಕೆ ಬಂದಿಲ್ಲಿ? ರಾಣಿ ಆ ದಿನ ನೀ ನನ್ನ ಕೆಲಸ ಇಲ್ಲದವ ಹಂಗ ಹಿಂಗ ಕೂಳ್ ಹಾಕ ಗತಿ ಇಲ್ದವ ಅಂತೆಲ್ಲ ಅಂದಿದ್ಯಲ್ಲ, ಇವತ್ತು ನೋಡ ನಾವೊಂದು ಕೆಲಸ ಹುಡುಕೊಂಡು ಬಂದೀನಿ. ಕೆಲಸ ಸಿಕ್ತಾ? ಹಾ? ಏನ್ ಕೆಲಸ? ಯಾವ ಕೆಲಸ? ಅದ ಜಿರ್ಲೆ ಔಷಧಿ, ತಿಗಣೆ ಔಷಧಿ, ಸೊಳ್ಳೆ ಔಷಧಿ, ಹೇನಿನ ಔಷಧಿ ಎಲ್ಲ ಮಾರೋ ಸೇಲ್ಸ್ಮನ್ ಆಗಿನ್ ನಾನು. ಹೌದೇನ? ಬಾಬಾ ಚಲೋ ಆತ್ ತಗೋ. ನಮ್ಮ ಮನ್ಯಾಗ ಜಿರ್ಲಿ ಸೊಳ್ಳಿ ನೊಣ ಬಹಳ ಆಗಿದ್ವು. ಹೌದಾ? ಅಲ್ಲ ಯಾವ್ದೈತಿ ತೆಗೆದು ತೋರಿಸು ನೋಡೋಣ. ತಗೋ ಇದನ್ ತಗೋ. ಅಯ್ಯಯ್ಯ ಇದೇನಿದು? ಔಷಧಿ ಕೊಡ್ತೀನಿ ಅಂತ ಹೇಳಿ ಕಲ್ಲು ಕೊಡಾಕತ್ತಿಯಲ್ಲ. ರಾಣಿ ಆ ಇದ ತಗಣಿ ಏನು ಎಲ್ಲ ಕೊಲ್ಲೋ ಔಷಧಿ. ಹೆಂಗಪ್ಪ? ಹೆಂಗ್ ಗೊತ್ತ ನಿನಗ? ಹೆಂಗ? ಒಂದು ಕಲ್ಲು ಕೆಳಗಿಡುದ, ಹಾ ಅದ್ರ ಮೇಲೆ ಒಂದು ತಗಣಿ ಇಡುದು, ಹಾ. ಅದ್ರ ಮೇಲೆ ಇನ್ನೊಂದು ಕಲ್ಲಿಟ್ಟು ಜೋರಾಗಿ ಒತ್ತಿ ಬಿಟ್ರ ತಗಣಿ ಸತ್ ಹೋಗುತ್ತ. ಬೇಕಾದಂತ ತಗಣಿ ಇರ್ಲಿ. ಒಳ್ಳೆ ಔಷಧಿ ಐತಿ ಬಿಡು ನಿಂದೂನು. ರಾಣಿ ಇದು ಔಷಧಿ ಅಲ್ಲ, ಹಾ? ತಗಣಿ ಕೊಲ್ಲೋ ಮಿಷನ್ನು. ಅಯ್ಯೋ ಯಾವ ನಮೂನೆ ಐತೋ ಮಿಷಿನ್ ನಿಂದು? ಹೆಂಗ ಕಂಡು ಹಿಡ್ದೀನಿ. ಮಸ್ತ. ಮತ್ಯಾವ್ದು ಬೇಕು ಹೇಳು. ಅಲ್ಲ ಏನಿನ ಔಷಧಿ ಐತಿ ನೋಡು. ತಡಿ ತೋರಿಸ್ತೀನಿ ತಡಿ. ರಾಣಿ ಆ? ಇದು ತಗೋ, ಇದು ಏನು ಸಾಯಿಸೋ ಮಿಷಿನ್. ಏಯ್ ಮಿಷಿನ್ ಇದು ಕತ್ರಿ. ಕತ್ರಿ. ಹ್ಞೂ, ಈ ಕತ್ರಿನ ಈ ಕತ್ರಿಯಿಂದ ತಲೆ ಮ್ಯಾಗಿನ ಕೂದ್ಲನ್ನೆಲ್ಲ ನುಣ್ಣಗ ಬೋಳಿಸಿದ ಮೇಲೆ ತಲೆ ಮೇಲಿನ ಕೂದ್ಲನ ಇರುದಿಲ್ಲ, ಅಂದ್ಮೇಲೆ ಏನ್ ಹೆಂಗ ಇರ್ತಾವು. ಬಾ ಇಲ್ಲೇ ಇದ್ದು ತಿರುಪತಿ ಟೂರ್ ಮಾಡ್ದಂಗ ಆಕೈತಿ. ಬಾಳ ಚಲೋ ದಂಧೆನ ಶುರು ಮಾಡಿ ಅನ್ನ. ಈಗಾರ ಹೇಳು, ನೀ ನನ್ ಕೂಡ ಮದ್ವೆ ಹಾಕಿದಿಲ್ಲೋ? ಹಾಕೇನಿ, ಆದ್ರೆ ಇನ್ನೊಂದು ವಾರ ಮುಗಿಯೋದ್ರೊಳಗ ನಿನ್ನ ಮೈ ಮ್ಯಾಗಿನ ಸ್ಪೇರ್ ಪಾರ್ಟ್ಸ್ ಎಲ್ಲ ಸರಿಯಾಗಿ ಇದ್ರ ಮಾತ್ರ. ಅಂದ್ರ ನಿನ್ನಂತ ಹಲ್ಕಾ ದಂಧೆ ಶುರು ಮಾಡಿದ್ರ ಜನ ನಿನ್ನ ಸುಮ್ಮನೆ ಬಿಡ್ತಾರ? ಯಾಕ? ಸೊಳ್ಳಿ ತಗಣಿ ಔಷಧಿ ಅಂತ ಕಲ್ಲು ಕೊಟ್ರ ಆ ಕಲ್ಲು ತಗೊಂಡು ಮುಖದಾಗ ಮೂಗಿಲ್ದಂಗ ತಗೊಂಡು ಹೆಟ್ಟಿ ಬಿಡ್ತಾರ. ಮತ್ತ ಏನಿನ ಔಷಧಿ ಅಂತ ಕತ್ರಿ ಕೊಟ್ರ ನಿನ್ನ ಆ ಕತ್ರಿ ಹಿಡ್ಕೊಂಡು ಸಿಕ್ಕಲ್ಲಿ ಜಾಗ ನೋಡಿ ನಿಂದೆಲ್ಲ ಕತ್ತರಿಸಿ ಬಿಡ್ತಾರ. ಹೋಗು ಕನಕಪುಡಿ ಮಾರ್ಯಾವನ, ನಿನ್ನಂತ ನಾಲಾಯಕನ ಮದುವೆ ಮಾಡ್ಕೊಂಡ್ಬಿಟ್ರ ಸುರ್ಕೊಳ್ಳದ. ರಾಣಿ ಹಂಗ ಅನ್ಬೇಡ ರಾಣಿ. ಹೂವಿನ ಸುತ್ತ ಪಾತ್ರಿಗೀತಿ ಸುತ್ತಾಡ್ದಂಗ ನಾನು ನಿನ್ನ ಸುತ್ತ ಸುತ್ತಾಡಕತ್ತೀನಿ. ನೀ ಏನ್ ಹೇಳ್ತಿ ಅದನ್ನ ನಾ ಮಾಡ್ತೀನಿ ನೋಡು. ಹೇಳ್ತೀರಿ ಎಲ್ಲ ಮಾಡ್ತೀಯಾ? ಮತ್ತೆ ಹಂಗಾರ ಮೊದಲು ಇವನ್ನೆಲ್ಲ ಬಿಟ್ಟು ಚಲೋ ಒಂದು ಉದ್ಯೋಗ ಹುಡುಕು, ಮುಂದ್ ಬೇಕಾದ್ರೆ ನೋಡೋಣ. ಆಗ್ಲಿ, ನಾಳೆನ ಒಂದು ಒಳ್ಳೆ ಉದ್ಯೋಗ ಹುಡ್ಕೊಂಡ್ ಬರ್ತೀನಿ. ಬರ್ಲ್ಯಾ? ಟಾಟಾ, ಬಾಯ್ ಬಾಯ್, ಚೀಯು. ಅಯ್ಯೋ ಚೀಯು ಜೀರ್ಕೊಂಡ ಹೋಗು. ಏ ಮಾವ ಇದೇನಿದು ಈ ನಮೂನಿ ಹಾಡಕತ್ತಿದಿ? ನಾ ಏನ್ ಮಾಡಿ ನಿಂತ ಹಾಡಕತ್ತಿ? ಏನ್ ಮಾಡೀನಿ? ಮಾಡೋದೆಲ್ಲ ಮಾಡಿ ಮತ್ತೆ ಮಳ್ಳಿ ಹಂಗೆ ಏನು ಮಾಡಿ ಅಂತ ಕೇಳ್ತಿ. ಅವತ್ತು ನನ್ನ ಜೊತೆ ಕುಣದಿ ತಿರುಗಾಡ್ದಿ, ಮತ್ತೊಂದಿನ ಆ ಪಾಂಡವನ ಜೊತೆ ಕುಣದಿ ತಿರುಗಾಡ್ದಿ. ಈಗ ನೋಡ್ರ ಈ ವಾಸುನ್ ಹಿಂಗೆ ನೀ ಕುಣದು ಒಂದು ದಿನ ದೊಡ್ಡ ಕುಣಿ ತೆಗೆದು ನಮ್ಮನ್ನೆಲ್ಲ ಅದ್ರಾಗ ಸಮಾಧಿ ಮಾಡ್ಬೇಕಂತ ಪ್ಲಾನ್ ಮಾಡಿದೇನು? ಓಹೋ ಅದ ಏನ್ ಮಾಡೋದು ರಾಜಮಾಮ, ಈ ನನ್ ದಂಧೆನ ಅಂತದ್ದು. ಈ ನನ್ ದಂಧೆ ಚೆನ್ನಾಗಿ ನಡಿಬೇಕಾದ್ರ ಎಲ್ಲಾರು ಕೂಡ ಹಿಂಗ ಕುಣಿಬೇಕಾಗತ್ತ. ನಾನು ಅಲ್ಲ, ನಿನ್ನ ದಂಧೆಕ ಇದಕ್ಕೇನು ಸಂಬಂಧ ಅಂತ? ಸಂಬಂಧ ಐತು. ಏನದ? ಒಂದ್ ವೇಳೆ ನಾನು ಅವ್ರು ಕೂಡ ಕುಣಿಲಾರ್ದ ಹಂಗ ಇದ್ಬಿಟ್ಟೆ ಅಂದ್ರ ನಂದೆಲ್ಲ ಕೆಡಿಸಿ ಹಾಳು ಮಾಡ್ಬಿಡ್ತಾರ. ಏನ್ ಹಾಳು ಮಾಡ್ತಾರ? ದಂಧೆನ ಈಗ ಸುಮ್ನೆ ಬಂದ್ ನನ್ ತ್ರಾಸ್ ಕೊಡ್ತಾರ. ಈ ಹಲ್ಕ ನನ್ನ ಮಕ್ಕಳು ಒಂದ ಎರಡ ಇವು ಮಾಡವು. ಹಂಗಾಗಿ ಅವ್ರ ಜೊತೆ ನನಗೆ ನಾಟಕ ಮಾಡಕ ಬೇಕು. ಆದ್ರ ನಾನು ಮನಸಾರ ಪ್ರೀತಿ ಮಾಡೋದು ನೀನೊಬ್ಬನ್ನ. ಅಂದ್ರ ನೀ ನಿಜವಾಗಿ ನನ್ನ ಪ್ರೀತಿ ಮಾಡಿದಿ? ನಮ್ಮ ಪ್ರಾಣಿ, ನಮ್ಮವ್ ರಾಣಿ, ನಿಮ್ಮ ಪ್ರಾಣಿ, ನಿಮ್ಮವ್ ರಾಣಿ, ನಿಮ್ಮ ಎಲ್ಲ ಸತ್ತು ಹೋದವ್ರ ಹಾನಿ ಮಾಡತ್ತಿಲ್ಲ ನೀ. ಅಲ್ಲ, ಈ ಜೀವಂತಿದ್ದವ್ರ ಯಾರು ಸಿಗ್ಲಿಲ್ಲ ನಿನಗ? ಯಾರು ಬೇಡ ಅಂತಾರ? ನಿನ್ನಾಣೆ ಆಗಿಯೂ ನಾನು ನಿನ್ನೊಬ್ಬನ್ನ ಪ್ರೀತಿ ಮಾಡೋದು, ಸರಿನಾ? ಶಿವ 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 ಈಗ ಸಮಾಧಾನ ಆತ್ ನೋಡ್ ನನಗ. ಯಾಕಂದ್ರೆ ಒಬ್ಬೊಬ್ಬ ಹೆಣ್ಮಕ್ಳು ಇರ್ತಾರು, ಇವತ್ತು ಒಬ್ಬನ ನಾಳೆ ಒಬ್ಬನ ನಾಡಿದ್ದು ಒಬ್ಬನ, ಹಿಂಗ ಲೆಕ್ಕನ ಇರುದಿಲ್ಲ. ಇಂಥವ್ರಿಗೆ ಏನಂತಾರ ಗೊತ್ತೇನ? ಏನಂತಾರ? ಸಿಟಿ ಬಸ್ ಅಂತಾರ. ಸಿಟಿ ಬಸ್? ಈ ಸಿಟಿ ಬಸ್ ಹಂಗ ಅಲ್ಲೇನ. ಮತ್ತೆ ಈ ಸ್ಟಾಪ್ನ್ಯಾಗ ನಿಂತಂದ್ರೆ ಸ್ವಲ್ಪ ಮಂದಿನ ಹಚ್ಕೋತೈತೆ, ಮುಂದಿನ ಸ್ಟಾಪ್ನ್ಯಾಗ ಮಂದಿನ ಇಳಿಸ್ತೈತಿ.
ಮತ್ತೆ ಬ್ಯಾರೆದವ್ರನ್ನ ಹಚ್ಕೋದೈತೆ ಇವ್ರನ್ನ ಇಳಿಸ್ತೈತೆ, ಇವ್ರನ್ನ ಹಚ್ಕೋದೈತೆ ಅವ್ರನ್ನ ಇಳಿಸ್ತೈತೆ, ಅವ್ರನ್ನ ಹಚ್ಕೊಳ್ತೆ ಹಂಗೇನು ಸಿಟಿ ಬಸ್ ಹೋಗೈತ್ಲ ಹಂಗ ಇವರು ಕೂಡ ಎಷ್ಟೋ ಗಣಸರ ಜೋಡಿ ಹತ್ತಿಸ್ಕೊಳ್ತಾ ಇಳಿಸ್ತಾ ಇರ್ತಾರ. ಅದಕ್ಕೆ ಅವ್ರನ್ನ ಸಿಟಿ ಬಸ್ ಅಂತಾರ. ಹಿಂಗಾಗಿ ನೀನು ಕೂಡ ಅದ ಜಾತಿಗೆ ಸೇರಿದೇನೋ ಅಂತೇಳಿ ಚಿಂತೆ ಮಾಡಾಕ್ ಹತ್ತಿನ. ಏ ರಾಜ, ಏನ ನೀ ಏನ್ ತಿಳ್ಕೊಂಡಿ? ನಾನು ಸಿಟಿ ಬಸ್ ಅಲ್ಲಪ್ಪ, ಆ? ಫಾಸ್ಟ್ ಎಕ್ಸ್ಪ್ರೆಸ್. ಹೌದಾ? ಈ ಸ್ಟಾಪ್ ಹತ್ತಿದ್ರ ಒಂದ ಸಲ ಬಾಂಬೆ ಇಲ್ಲರ ಪೂನಾ, ಒಂದ ಲಾಸ್ಟ್ ಸ್ಟಾಪ್ ಮಧ್ಯ ಯಾವ್ದು ಇಲ್ಲೇ ಇಲ್ಲ ಸ್ಟಾಪ್ಗಳು. ಹೌದಾ? ಈ ರಾಣಿ ಅಂತ ಹಲ್ಕಾ ಜಾತಿಗೆ ಸೇರಿದವಳಲ್ಲೋ. ಹೌದಾ? ಈ ಮಟ್ಕಾ ರಾಣಿ ಎಂದಿದ್ರು ಈ ಗುಟ್ಕಾ ರಾಜನ ರಾಣಿ. ಹಂಗಾದ್ರ ನಡಿ ಸಿನಿಮಾಕರ ಹೋಗುನು ಮತ್ತ. ನಡಿ ಹೋಗು. ನಡಿ ನಡಿ ನಡಿ. ಬರ್ರಿ 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 ಓಸಿ ಆಡ್ ಬರ್ರಿ, ಓಸಿ ಆಡ್ ಬರ್ರಿ. 1 ರೂಪಾಯಿಗೆ 80 ರೂಪಾಯಿ, 10 ರೂಪಾಯಿಗೆ 800 ರೂಪಾಯಿ, 100 ರೂಪಾಯಿಗೆ 8,000 ರೂಪಾಯಿ. ಇವತ್ತಿನ ಹಿಟ್ ನಂಬರ್ 36. ಬರ್ರಿ 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 ಇವನು ಬರ್ರಿ. ನನಗಿಂತ ಮುಂಚೆಕ ಬಂದು ನನ್ನ ಕೆಲಸಕ್ಕೆ ಶುರು ಮಾಡ್ಬಿಟ್ಟಾನಲ್ಲ ಇವ. ಬರ್ರಿ ಬರ್ರಿ ಬರ್ರಿ. ಏ ಇವ, ಏ ಮಾವ, ಹಾ? ಇದನ್ನ ನಡೆಸಿ ದಾರಿ ಮೇಲೆ ಹೊಸ ದಂಧೆ ಶುರು ಮಾಡೀನಿ. ಅವತ್ತ ನನ್ನ ಪ್ರೀತಿ ಮಾಡು ಅಂತಂದ್ರ ನಿನ್ನ ಹತ್ರ ಏನೈತಿ 3 ಹಾದಿ ಮಣ್ಣು ಅಂದಿದ್ಯಲ್ಲ, ಅದಕ್ಕೆ ದುಡ್ಡು ಗಳಿಸಾಕಿ ಓಸಿ ದಂಧೆ ಚಾಲೂ ಮಾಡೀನಿ. ಈಗ ನಿನಗೆ 2 ಹೊತ್ತು ಊಟಕ್ಕೆ ಹಾಕೋ ಅಷ್ಟು ಯೋಗ್ಯತೆ ನನಗೆ ಬಂದೈತಿ. ಈಗಾದ್ರೂ ಹೇಳ, ನನ್ನ ಮದುವೆ ಹಾಕಿಯಾ? ಅಯ್ಯಯ್ಯ, ಮದ್ವೆ ಆಗೋದಿಲ್ಲ. ನಿನ್ನ ಕೈ ಕಾಲು ಮುರಿದು ಮನೆಗೆ ಕಳಿಸ್ತೀನಿ. ಯಾಕಂದ್ರ ನಾ ಮಾಡೋ ಓಸಿ ದಂಧೆ ಮಾಡಿ ನನ್ನ ಹೊಟ್ಟಿ ಮೇಲೆ ಹೊಡೆಯಕತ್ತಿಯಲ್ಲೋ ಅದಕ್ಕೆ. ರಾಣಿ, ಒಂದು ಒಳ್ಳೆ ಹಣ ಗಳಿಸೋ ದಂಧೆ ಶುರು ಮಾಡಿದ್ರ ನೀನ್ ಅನ್ನಕ್ಕೆ ಹಾಕಿ ಅನ್ನೋ ಆಸೆಯಿಂದ ಈ ದಂಧೆ ಶುರು ಮಾಡೀನಿ. ಅಯ್ಯಯ್ಯ, ಅಂದ್ರ ನನ್ನ ಮದುವೆ ಆಗೋ ಸಲುವಾಗಿ ನನ್ನ ತಲೆನ ಬೋಳ್ಸಾಕ್ ಚಾಲು ಮಾಡ್ಬಿಟ್ಟೆ ನೀನು. ಏಯ್, ನಾವು ನಿನಗೆ ಈ ಉದ್ಯೋಗ ಬಿಟ್ರೆ ಬೇರೆ ನಿನಗೆ ಯಾವ್ದು ಸಿಗಲೇ ಇಲ್ಲ. ಹಂಗಲ್ಲ, ಈ ದಂಧೆದಾಗ ಇರುವಷ್ಟು ಲಾಭ ಇನ್ಯಾವ ದಂಧೆದಾಗ ಐತಿ ಹೇಳು? ಐತಿ, ಒಂದ್ ದಂಧೆ ಐತಿ. ಯಾವ್ದದ? ಓಸಿ ನಂಬರ್ ಹಚ್ಚೋ ದಂಧೆ. ಓಸಿ ನಂಬರ್ ಹಚ್ಚೋದು ಒಂದು ದಂಧೆನ? ಈಗ ನೋಡು ಮಾವ, ನೋಡಿ ಮುಂಜಾನೆಯಿಂದ ಸಂಜೆ ತನಕ ಬರ್ಕೊಂಡ್ರು ಇದ್ರ ನಿನಗೆ ಎಷ್ಟು ಸಿಗ್ತೈತಪ್ಪ ಕಮಿಷನ್? ಅಷ್ಟೋ ಇಷ್ಟೋ ಸಿಗ್ತೈತಿ. ಅದಕ್ಕ ಒಂದು ನಂಬರಿಗೆ 10 ರೂಪಾಯಿ ಆಡಿದ್ರ 80 ರೂಪಾಯಿ ಬರುತ್ತ. ಅಂದ್ಮ್ಯಾಗ ಯಾವ್ದು ಲಾಭ ಅಂತ ನೀನ ಹೇಳು. ಹೌದು, ಲಾಭ ಏನೋ ಹಚ್ಚೋದ್ರಾಗ ಐತಿ, ಆದ್ರ ನಾ ಹಚ್ಚಿದ ನಂಬರ್ ಬರ್ಬೇಕಲ್ಲ ರಾಣಿ. ಬರ್ತೈತೋ ಮಾವ, ಬರ್ತೈತಿ. ನಾನಾ ತೆಗೆದು ಹಿಟ್ ನಂಬರ್ ನಿನಗೆ ಕೊಟ್ಟು ಬಿಡ್ತೀನಿ. ನೀನು ದುಡ್ಡು ಗಳಿಸ್ಕೊಂಡು ಬೇಕಾದಂಗ ಮಜಾ ಮಾಡು. ಹೌದನ? ಗ್ಯಾರಂಟಿ. ದೌಡ್ ಹೇಳಂಗಾರ ಹೇಳ. 40. ಹಂಗಾರ ಅದಕ್ಕೊಂದು 10 ಹಚ್ಚಿ ಬಿಡ್ತೀನಿ. ಹಾ. ತಡಿ ಇದರಿಂದ ದುಡ್ಡು ಭಾಳ ಗಳಿಸಿದ್ರ ನನ್ನ ಮದುವೆ ಹಾಕಿಲ್ಲೋ ರಾಣಿ. ಒಲ್ಲೆಂದ್ರ ನಿನಗ ನಾ ತಾಳಿ ಕಟ್ಟಿಬಿಡ್ತೀನಿ ಆತ. ಹಂಗಾರ ಅದಕ್ಕೆ 10 ಬೇಡ, 50 ರೂಪಾಯಿ ಹಚ್ಚಿ ಬಿಡು. ತಾಯಿಲಿ ಚೀಟಿ, ತಾತ. ನಾಳೆ ರೊಕ್ಕ ಇಸ್ಕೊಂಡು ಹೋಗಕ್ ಬರ್ತೀನಿ. ಬರ್ತೀನಿ. ಟಾಟಾ, ಬಾಯ್ ಬಾಯ್. ಅಯ್ಯೋ, ಹೋಗು. ಇದೇ ರೀತಿ ದಿನ ಹಚ್ಚಿ 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 ಒಂದಿನ ನಿಂದ ಎಲ್ಲಾ ಕಳೆದು ಗೋಮಟೇಶ್ವರನಾಗಿ ಮಾಡಿ ಕೈಲಾಸ ಸೇರೋ ಹಂಗ ಮಾಡ್ಲಿಲ್ಲ, ನಾನು ಮಟಕ ರಾಣಿನ ಅಲ್ಲ. ಲೇ ವಾಸು, ಹಾ? ನಿನ್ನೆ ರಾತ್ರಿ ಎಂಥ ಒಳ್ಳೆ ಕನಸು ಬಿದ್ದಿತ್ತು ಗೊತ್ತಲ್ಲೇ? ಲೇ, ನಿನಗೆ ಕನಸು ಬಿದ್ದಿದ್ದು ನನಗೆ ಹೆಂಗೆ ಗೊತ್ತಾಕತ್ಲೆ? ನಾ ಏನಾರ ಕನಸಿನಾಗ ಬಂದಿದ್ದೇನೆ? ಅದೇನು ಕನಸು ಬಿತ್ತು ಅಂತ ಹೇಳು. ಅದ್ರಾಗ ಏನಾರ ಹಿಟ್ ನಂಬರ್ ಬಂದತ್ತೇನು? ಮತ್ತ ಹೇಳಿ ನೋಡೋಣ. ಲೇ, ಕನಸ್ನ್ಯಾಗ ಹಾ. ಒಂದು ಹುಡುಗ, ಒಂದು ಹುಡುಗಿ. ವೆರಿ ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಮುಂದೆ ಹೇಳೋ ಮಗನ, ಮುಂದೆ ಹೇಳೋ. ಒಂದು ಹುಡುಗಿ, ಒಂದು ಹುಡುಗ. ಅದು ಗೊತ್ತಾತ, ಮುಂದೆ ಹೇಳಲಿ. ಸಸ್ಪೆನ್ಸ್ ಮಾಡಬೇಡ, ಟೆನ್ಷನ್ ಆಗತ್ತಾ. ಹುಡುಗಿ ಕೆಳಗ್ ಮಲಗಿದ್ದಳ, ಹುಡುಗ ಮ್ಯಾಲ ಮಲಗಿದ್ದ. ಏನಂದೆ? ಹುಡುಗಿ ಕೆಳಗ, ಹುಡುಗ ಮ್ಯಾಲೆ. ಅದಲ್ಲಿ ಹುಡುಗಿ ಹೇಸಿಗೆ ಮಾಡತ್ತಂತ ಕೆಳಗೆ ಚಾಪಿ ಮೇಲೆ ಇತ್ತ, ಹುಡುಗ ಮಂಚದ ಗಾದಿ ಮೇಲೆ ಜಂತಿ ಕಟ್ಟಿದ ಗೊಂಬಿ ನೋಡ್ಕೊಂತ ಮಲಗಿತ್ತ. ಇವನ ಬಟ್ ಚೀಪ ಹುಡುಗ ಹುಡುಗಿದ್ ಹೇಳ್ತಾನಲ್ರಿ ಇವ. ಲೇ, ನಂಬರ್ ಹೇಳಲ್ಲೇ, ನಂಬರ್ ಹೇಳು. ಮುಂದೇನಾತ್ ಹೇಳಪ್ಪ. ಮುಂದೆ ಏನಾತಂದ್ರ ಕನಸು ಬಿದ್ದ ಕತ್ಲಿತ್ತು, ಕಾಣಿಸ್ಲಿಲ್ಲ. ಹಗಲೇನಾರ ಬಿದ್ದಿದ್ರೆ ಬೆಳಕಿರ್ತಿತ್ತು, ನೋಡಿ ಹೇಳ್ತಿದ್ದೆ. ನಿನ್ನ ತಲಿ ಏನಂದಿ ನೀನ? ಹುಡುಗ ಮ್ಯಾಲ ಮಲಗಿದ್ದ, ಹುಡುಗಿ ಕೆಳಗ ಮಲಗಿದ್ಲು. ಹೌದಲ್ಲ? ಹೌದೌದು. ಸರಿ, ನಂಬರ್ ತೆಗಿತೀನಿ ಹೇಳ ಮಗನ. ನಂಬರ್ ತೆಗಿತೀನ, ನೀ ಸುಮ್ಮನಿರು. ಒಂದು ನಿಮಿಷ ಸುಮ್ಮನಿರು ನೀ. ಹುಡುಗ ಹುಡುಗಿ, ಹುಡುಗಿ ಹುಡುಗ, ಹುಡುಗಂದು 1, ಹುಡುಗಿದು 2. 2 ಅಂದ್ರೆ 2 ಜಡಿ ಇರ್ತಾವ. ಹುಡುಗ ಮ್ಯಾಲ ಅಂತಂದ್ರೆ 1 ಮೊದಲು, ಹುಡುಗಿ ಕೆಳಗ ಅಂದ್ರೆ 2 ಆಮೇಲೆ. ಅಂದ್ರೆ ಒಟ್ಟ 1, 2, 12. ಏನ್ 2 ಲೇ? 2 ಅಲ್ಲೋಲೆ, ಮಾತ್ ಲೆಕ್ಕ ತಪ್ಪಿಸ್ತೀನಿ. 12 ಮಗನ. ಇವತ್ತಿನ ಹಿಟ್ ನಂಬರ್ 12. ಬರ್ರಿ 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 ಓಸಿ ಆಡ ಬರ್ರಿ. ಇವತ್ತಿನ ಹಿಟ್ ನಂಬರ್ 12. ರಾಣಿ ಬಾಬಾ, ನಿನ್ ದಾರಿನ ಕಾಯ್ತಿದ್ದೆ. ಯಾಕ? ಹಚ್ಚಕ್ಕ ಎಲ್ಲಿ? ನಿನ್ನ ಹತ್ರ ಬೇರೆ ಕಡೆ ಜಾಗಿಲ್ಲೇನ? ಬೇರೆ ಕಡೆ ಹಾಳ
ಹೋಳಾಗತ್ತ ನನ್ನ ಹತ್ರ ಹೋಳಾಗತ್ತೇನೆ. ನನಗೂ ಅದ ಬೇಕಾಗೈತಿ. ತೆರೆ ಕೆಟ್ಟೈತೆ ನಿಂದ. ಈಗ ಶುದ್ಧ ಆಗೈತಿ. ಏನ್ ತಿಳ್ಕೊಂಡಿ? ಓಸಿ ನಂಬರ್ ಹಚ್ತೀನಿ. ನಿನ್ ಹಿಟ್ ನಂಬರ್ ಎಷ್ಟು ಹೇಳ ಮೊದ್ಲು? 12. ಹಾ, ನಿಂದು ಹುಡುಗ ಹುಡುಗಿ, ನಂದು ಅದ. ತಗೋ 50 ರೂಪಾಯಿ ಹಚ್ಚ 12ಕ್ಕೆ. ಸರಿ, ದುಡ್ಡು ತೆಗಿ. ತಗೋ. ಅಲ್ಲ ಇವನ ಕನಸು ಬಿದ್ದದ್ ನನಗ ಕನಸು ಬಿಡಿಸಿ ನಂಬರ್ ತೆಗೆದು ಇವ ಆಡಾಕತ್ತೇನ. ಅಂದ ಮೇಲೆ ನಾನು ಯಾಕೆ ಆಡಬಾರ್ದು? ರಾಣಿ, ಏನ್ ಮಾವ? 12 ನಂಬರ್ ಮ್ಯಾಗ ನಂದು 100 ರೂಪಾಯಿ ಕಟ್ಕೋ. ತಗೋರು ಅಕ್ಕ. ಎಲ್ಲ ಇವನ ನನಗಿಂತ ಹೆಚ್ಚಿಗೆ ಆಡಕತ್ತಾನಲ್ರಿಪ್ಪ ಇವ. ನಾ ಏನು ಕಡಿಮೆ? ರಾಣಿ, ನಂದು ಇನ್ನೊಂದು 50 ರೂಪಾಯಿ ಹಚ್ಚು. ಹಚ್ಚ. ತಗೋ ಇಲ್ಲಿ ನಂದು ಇನ್ನೂ ಒಂದು 50 ಹಚ್ಕೋ. ಶಾಬಾಷ್. ಹೌದು, ಹಿಂಗ ಆಡ್ಬೇಕು. ಕಿಸಿನ ಖಾಲಿ ಆತಲ್ಪ. ಇದ್ದಿದ್ದು ಒಂದೇಳಿ ಚೈನಿನ ಸರನು ಮುಂಜಾನೆ ಮಾರಿನಿ. ಈಗ ಎಲ್ಲಿಂದ ಇರ್ಲಿ. ರಾಣಿ, ನಾಳೆ 40,000 ರೂಪಾಯಿ ಸಿಗ್ತಾವಲ್ಲ, ಅಷ್ಟು ಸಾಕು. ಅಲ್ಲ ಮಾವ, ಇಷ್ಟ ಸಾಕ? ಮತ್ತೆ ಹಚ್ಚೋದಿಲ್ಲೇನ? ಮತ್ತೆ ಹಚ್ಚಾಕ ನನ್ನಂತಕ್ಕೆ ಏನು ಉಳ್ದೈತಿ? 3 ಹಾದಿ ಮಣ್ಣು ಎಲ್ಲ ಖಾಲಿ ಆಗಿ ಕುಂತೀನಿ. ರಾಣಿ, ಇವತ್ತಿಗೆ ಇಷ್ಟ ಸಾಕ? ನಾಳೆ 40,000 ಸಿಗ್ತಾವಲ್ಲ, ಅದ್ರಾಗ ಒಂದು 5,000 ಫುಲ್ ಆಡಿಬಿಡ್ತೀನಿ. ಸರಿ, ನಾ ಏನು ಬರ್ಲ್ಯಾ? ಬರ್ತೀನಿ. ಟಾಟಾ, ಬಾಯ್ ಬಾಯ್. ನೋಡಿದೇನ್ ರಾಣಿ, ಅವನ ಹತ್ರ ಇದು ದುಡ್ಡೆಲ್ಲ ಖಾಲಿಯಾಗಿ ಹೋಗ್ಬಿಡ್ತು. ಅದಕ್ಕ ವಾದವ. ಮನಸ್ಸು ಮಾಡಿದ್ರೆ ಇನ್ನೂ 200 ರೂಪಾಯಿ ಹಚ್ತಿನ್ನ. ಯಾರು ಬೇಡ ಅಂತಾರೋ ಮಾವ, ಮನಸ್ಸು ಮಾಡಲ್ಲ. ನೀನ್ ಹೇಳಿದ ಮೇಲೆ ಇಲ್ಲ ಅಂತೀನೆನ್ನ. ತಗೋ 200 ನೋಟ, ಖಡಕ್ ನೋಟ. ವಾಸಿಗೆ 40,000 ಬಂದ್ರ ನನಗೆ 80,000 ಬರ್ತಾ. ಹಚ್ಚ ಹಚ್ಚ. ಹೌದಣ ಮಾವ, ಖರೆ ಬಂದ್ರು ನಿನಗ ಬಂದ ಬರುತ್ತ. ಎರಡು ನಾಯಿ ಕಚ್ಚಾಡ್ದಾಗ ಅದೇನೋ ಅಂತಾರಲ್ರಿ, 3ನೇದವ್ರ ಲಾಭ ಅಂತ. ಮುಂಜಾನೆ ಯಾವ ಮುಖ ನೋಡಿದ್ದೋಗೇನೋ, ನಾ ಶಾರುಖ್ ಖಾನ್ ಮುಖ ನೋಡಿರ್ಬೇಕು. ಅದಕ್ಕೆ ಈ ನಮ್ಮನೆ ಲಾಭ ಆಗಕತ್ತೈತಿ. ಏನ್ ಮಾವ? ಒಂದು ಮಾತು. ಏನು? ನನಗೆ 80,000 ಹತ್ತು ಅಂದ್ರ ನಾಳಿನ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಭರ್ಜರಿ ಮದುವೆ ಆಗ್ಬಿಡು. ನೀ ಏನಂತಿದಿ? ಯಾರು ಬೇಡ ಅಂತಾರೋ ಮಾವ? ಅಯ್ಯೋ ನನ್ ರಾಜ, ನಾಳಿನ ನಮ್ಮಿಬ್ಬರು ಮದುವೆ. ಹಾಗಾರ ನಾನು ಬಲ್ಲೆ? ಯಾರು ಬೇಡ ಅಂತಾರ? ನಾವು ನಿಂತವಕ್ಕೆಲ್ಲ ಹತ್ತದ. ಹತ್ತೈತಿ ಡಿಸೆಂಟ್ರಿ. ಅಯ್ಯಯ್ಯ, ಇದು ಬಂತಲ್ಲ ಮುದೋಡ್ಯ. ಬರ್ಲಿ 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 ಬರ್ಲಿ, ಪುಕ್ಷಟ್ಟಿ ಗಿರಾಕಿ ಬಂತು. ಜೀವನದಾಗ ಏನು ಬೇಕಾದ್ರೂ ಮಾಡ್ಬೇಕ್ರಿ, ಆದ್ರೆ ಈ ಚಟ ಅನ್ನೋದನ್ನ ಮಾತ್ರ ಮಾಡಕ್ ಹೋಗ್ಬಾರ್ದು. ಈ ಹಾಳು ಚಟಕ್ಕೆ ಬಿದ್ದು ನನ್ನ ಬಾಳೆ ಅಷ್ಟೇ ಅಲ್ಲ, ನನ್ನ ಒಬ್ಬ ಮುದ್ದಿನ ಮಗಳ ಬಾಳೆನೂ ಹಾಳು ಮಾಡಿಬಿಟ್ಟೆ. ಅವಳನ್ನ ಕಣ್ಣೀರಾಗ ಕೈ ತೊಳೆಯೋಂಗ್ ಮಾಡಿಬಿಟ್ಟೆ. ಯಾಕ್ರಿ ಅಜ್ಜರ, ಏನೋ ಚಿಂತೆಯಾಗಿರೋ ಕಾಣಿಸತ್ತಲ್ರಿ ಪೂರ್ಣನವ್ರ? ಹೂನವ್ವ, ನನ್ನ ಮ್ಯಾಲ ನನಗ ಪೂರ್ತಿ ಬ್ಯಾಸರ ಆಗ್ಬಿಟ್ಟೈತಿ ಮಗಳ. ಯಾಕ್ರಿ, ಅಂತದ್ದೇನಾತು? ಆಗೋದೆಲ್ಲ ಆಗಿ ಹೋತವ. ಈ ನನ್ನ ಚಟದಿಂದ ಸೆರೆದಾಸಕ್ಕೆ ಬಲಿ ಬಿದ್ದು ನನ್ನ ಒಬ್ಬ ಮಗಳನ್ನ ಕುಡುಕಗ ಮದುವೆ ಮಾಡಿಕೊಟ್ಟೆ. ಆದ್ರೆ ಇವತ್ತು ನನ್ನ ಮಗಳು ವಿಧವೆ ಆಗಕ್ಕೆ ನಾನ ಕಾರಣ ಆಗಿಬಿಟ್ಟೆ ಈ ನನ್ನ ಹಾಳು ಚಟದಿಂದ. ಅಯ್ಯೋ ಅಯ್ಯೋ ತಂಗಿ, ಎಲ್ಲ ಹಾಳು ಚಟನ ಕಾರಣ. ಅದಕ್ಕೆ ಗಟ್ಟಿ ಮನಸ್ಸು ಮಾಡಿ ಧೈರ್ಯ ಮಾಡಿ ಎಲ್ಲಾ ಚಟ ಬಿಟ್ಟು ಬಿಟ್ಟಿನವ. ಚಲೋ ಮಾಡಿದ್ರಿ ಚಟ ಬಿಟ್ಟು. ಈ ನಿಮ್ಮ ಮಾತಿನಿಂದ ನನಗೂ ಸ್ವಲ್ಪ ಬುದ್ಧಿ ಬರಾಕತ್ತೈತಿ. ಯಾಕಂದ್ರ ನಾವು ಮಾಡೋ ಈ ಹಾಳು ದಂಧೆದಿಂದ ಎಷ್ಟು ಜನರು ಭಾಳ ಹಾಳಾಗುತ್ತೋ, ಎಷ್ಟು ಜನ ವಿಧವೆಯರಾಕ್ಕರೋ, ಏನ್ ಕತ್ತಿನೋ ಒಟ್ಟ ಗೊತ್ತಾಗವಲ್ದು. ಇದಕ್ಕೆಲ್ಲ ನಾವ ಕಾರಣ ಹಾಕಿವೋ ಏನೋ. ಅದಕ್ಕ ನಾನು ಇವತ್ತಿನಿಂದ ಈ ಹಾಳು ದಂಧೆ ಬಿಟ್ಟು ಬ್ಯಾರೆ ಒಳ್ಳೆ ದಂಧೆ ಶುರು ಮಾಡ್ತೀನಿ ರಜಾರ. ಬಹಳ ಸಂತೋಷ ಆತವ, ನನಗೆ ಬಹಳ ಸಂತೋಷ ಆತು. ನಿನ್ನಂಗ ಎಲ್ಲಾರು ವಿಚಾರ ಮಾಡಿದ್ರೆ ಈ ದೇಶ ಇಂಥ ಹಾಳು ಚಟದಿಂದ ಮುಕ್ತ ಆಗುತ್ತವ. ಹಿಂದೆ ಬ್ರಿಟಿಷರು ಭಾರತ ಬಿಟ್ಟು ಓಡಿಸ್ದಂಗ ಇವತ್ತು ಈ ಓಸಿ, ಗುಟ್ಕ, ಶರೆ, ನಿಶಿ ಪದಾರ್ಥ, ಜೂಜು, ಇಸ್ಪಿಟು ಎಲ್ಲಾನು ಓಡಿಸಿಬಿಟ್ರೆ ನಮ್ಮ ದೇಶದ ಜನ ಉದ್ಧಾರ ಆಗಿಬಿಡ್ತಾರೆ ನೋಡವ. ಆದ್ರೆ ಎಲ್ಲಾರು ಇದಕ್ಕೆ ಗಟ್ಟಿ ಮನಸ್ಸು ಮಾಡ್ಬೇಕವ, ಗಟ್ಟಿ ಮನಸ್ಸು ಮಾಡ್ಬೇಕು. ಆಯ್ತು ತಂಗಿ, ನಾನೇನು ಬರ್ತೀನವ್ವ. ನಾನೇನು ಬರ್ತೀನಿ ಯವ್ವ. ಒಂದು ಮಾತು. ಏನ್ ಹೇಳ್ರಿ? ಇದಿಂಥ ಕೆಟ್ಟ ಮುದುಕ ಅಂತ ಮರಿಬೇಡವ. ನಿನ್ನ ಮದುವೆಗೆ ಒಂದು ಮಾತು ನನಗೂ ಕರಿಯವ. ಅಯ್ಯಯ್ಯ, ಯಾರು ಬೇಡ ಅಂತಾರ್ರಿ? ಅಷ್ಟ ಮಾಡ್ರಿ. ಬರ್ತೀರಾ ಅಜ್ಜರ? ಆಯ್ತವ, ಲಗೂನ ಹೋಗಿ ನಮ್ ರಾಜುಗೂ ಈ ಸುದ್ದಿ ಹೇಳಬೇಕು. ಲೇ ವಾಶಾ, ಎಂತ ಒಳ್ಳೆ ಸಕ್ರಿ ನಿದ್ದೆ ಮಗನ, ನಡುವೆ ಎಬ್ಬಿಸ್ಕೊಂಡು ಬಂದ್ಬಿಟ್ಟಿಲ್ಲ. ಏನು ಮನುಷ್ಯಲಿ ಅಪ್ಪ ನೀನು? ಲೇ, ಒಳ್ಳೆ ಕುಂಭಕರ್ಣನ ಜಾತಿ ಅವ ನೀನು. ನೋಡ್ಲೇ ನೀನು ಹಿಂಗ ನಿದ್ದೆ ಮಾಡ್ಕೊಂತ ಹಾದೆ ಅಂದ್ರ ಡ್ಯೂಟಿ ಮಾಡಿನೂ ಸಸ್ಪೆಂಡ್ ಹಾಕಿ ಮಗನ. ಲೇ, ಪೇಪರ್ನಾರು ಸುದ್ದಿ, ವಕೀಲರಿಗೆ ಬುದ್ಧಿ, ಪೊಲೀಸರು ನಿದ್ದಿ ಯಾವಾಗ ಹೆಂಗ ಬರುತ್ತ ಅನ್ನೋದು ತಿಳಿದಿಲ್ಲ ಮಗನ. ಅಷ್ಟಕ್ಕೂ ನಾನು ನಿದ್ದಿ ಯಾಕೆ ಮಾಡ್ತೀನಿ ಗೊತ್ತಾನ? ಯಾಕಪ್ಪ? ನಿದ್ದಿ ಗಣ್ಣಾಗ ಕನಸ್ನಾಗ ನಂಬರ್ ಬರ್ತಾವ. ಬ್ಯಾಡೋ ಮಗನ, ನಿನ್ನ ಕನಸಿನ ಸುದ್ದಿನ ಎತ್ತ ಬೇಡ ಮಗನ. ನಿನ್ನ ಕನಸು ನಂದು 500 ರೂಪಾಯಿ ತೊಳೆದಾಯ್ತು ಮಗನ. ನಿಂದು ಬರೀ 500 ರೂಪಾಯಿ, ನಿಂದು ನಂದು 1000 ರೂಪಾಯಿ ಅಲ್ಲಲೇ ಅಪ್ಪ. ಆಡಿದಿ ಮಗನ ಕಾಂಪಿಟೇಷನ್ ಮೇಲೆ. ಅಂದಂಗ ಲೇ ಭಾಷೆ, ಆ ಗುಟ್ಕ ರಾಜ ನಮ್ಮ ಮಟ್ಕ ರಾಣಿ ಹಾರಿಸ್ಕೊಂಡು ಹೋದ್ನಲ್ಲೇ. ಆ ಹಲ್ಕ ನನ್ನ ಮಗ ರಾಜ ನಮ್ಮ ರಾಣಿನ ಹಾರಿಸ್ಕೊಂಡು ಹೋದ್ನ.
ಅಯ್ಯೋ ಅಯ್ಯೋ ರಾಣಿ, ಕಡೆಗೂ ನನಗೆ ಕೈ ಕೊಟ್ಟು ಬಿಟ್ಟೆಲ್ಲಿ. ನೀ ಇಲ್ದ ನಾ ಹೆಂಗ್ ಬದುಕ್ಲಿ, ಹೆಂಗ್ ಬಾಳ್ಲಿ? ಲೇ ಪಾಷಾ, ಅಳಬೇಡ್ಲೆ, ನೀ ಹತ್ರ ನನಗೂ ಅಳು ಬರುತ್ತಲೇ. ರಾಣಿ ರಾಣಿ ಏನಾತ್ರು ಹೆಣದ ಮುಂದೆ ಕುಂತ ಹತ್ತಂಗ ಅಳಾಕತ್ತಿರಲ್ಲ, ಯಾಕೆ ಏನಾಯ್ತು? ಆ ಗುಟಕ ರಾಜ ನನ್ನ ರಾಣಿನ ಹಾರಿಸಿಕೊಂಡು ಹೋಗ್ಯಾನಪ್ಪ. ಇವನ್ ರಾಣಿನ ಅಲ್ಲ, ನಾನು ರಾಣಿನ. ನಿಲ್ಲಿಸ್ರಲ್ಲೇ, ನಾ ಇನ್ನೂ ಇಲ್ಲೇ ಅದನ್ನು ಅಂದ ಮ್ಯಾಗ ಆ ರಾಣಿನ ಹಾರಿಸ್ಕೊಂಡು ಹೋಗಾಕ ಹೆಂಗಾಯ್ತು? ಹೆಂಗ್ ಸಾಧ್ಯ? ನೀ ಅಲ್ಲಿ ಹೋಗಲ, ಆ ಗುಟಕ ರಾಜ ಹಾರಿಸ್ಕೊಂಡು ಹೋಗ್ಯಾನಂತ ಹೇಳಕತ್ತೀನಿ. ಲೇ ಸ್ವಲ್ಪ ಕಣ್ಣು ಬಿಟ್ರ ನೋಡ್ರಲ್ಲ, ಇಲ್ಲಿ ನಾನೇ ಗುಟ್ಕ ರಾಜ. ನೀ ಇಲ್ಲೇ ಅದೀಯಾ? ಮತ್ತೆ ಮತ್ತ್ ಈ ಪಾಂಡು ನೋಡಿದ್ರ ನೀ ರಾಣಿನ ಹಾರಿಸ್ಕೊಂಡು ಹೋದ ಅಂತ ಹೇಳ್ದ. ಲೇ ಪಾಂಡು, ಲೇ ಯಾರು ನೋಡಿದ್ಯೋ ಯಪ್ಪ? ಸತ್ಯವಾಗಿವಪ್ಪ, ನಾ ಇವನ ನೋಡಿದೆ. ಎಲ್ಲಿ ನೋಡಿದ್ಯೋ? ಈಗ ನಾನು ಎಬ್ಬಿಸ್ಕೊಂಡು ಬಂದಿಲ್ಲ, ಆಗ ಕನಸಿನಾಗ ನೋಡಿದೆ. ನಿಮ್ಮ ಅವನ ನಿನ್ನ ಮನೆ ಹಾಳಾಗ ಹೋಗ. ನಿನ್ನ ಕನಸಿನ ಮಾತು ಖರೆ ಅಂತ ಹೇಳಿದ್ ನಾ ಎಷ್ಟು ಹೆದರಿದ್ನಲ್ಲೇ. ಒಟ್ಟು ನಿನಗೆ ಬೀಳೋ ಕನಸು ಮಾತ್ರ ಭಾಳ ಡೇಂಜರ್ ಇರ್ತಾವಲೆ. ಏನ ಆದ್ರೂ ಇನ್ನು ಸ್ವಲ್ಪ ದಿನದಾಗ ಇವ್ರಿಗೆ ಬಿದ್ದ ಕನಸು ನನಸಾಗುದು ನಕ್ಕಿ ಖರನ ಐತನ. ಅದೇ ಹೆಂಗಾಗತ್ತಲೆ, ರಾಣಿ ನನ್ನ ಒಬ್ಬವನ ಪ್ರೀತಿ ಮಾಡ್ಯಾಳ. ಅದು ಓಲ್ಡ್ ನ್ಯೂಸ್. ಲೇಟೆಸ್ಟ್ ಆಗಿ ನನ್ನ ಪ್ರೀತಿ ಮಾಡ್ತಾಳ. ಮನ್ನಿ ತನಕ ನನ್ನ ಜೊತೆ ಕುಣ್ದಾಳ. ಸಾಕ್ 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 ಸುಮ್ಮಿರ್. ಒಂದ್ ಹೆಣ್ಣಿನ ಸಲುವಾಗಿ ನಾವು 3 ಮಂದಿ ಜಗಳಾಡೋದಾಗ ಗುದ್ದಾಡೋದು ಬೇಡ. ಹೆಂಗೂ ಆಕೆನ ಬಂದ್ಲ, ಕೇಳಿ ನೋಡುನು. ಇದೇನಿದು? 3 ಜನ ನಡು ರಸ್ತೆದಾಗ ನಿಂತ್ಕೊಂಡು ಏನ್ ಮಾಡಕತ್ತೀರಿ? ನಿನ್ನ ದಾರಿನ ನೋಡಾಕತ್ತಿದ್ದೀವಿ. ನನ್ನ ದಾರಿನ? ಯಾಕ? ಯಾವ್ದಾದ್ರ ಒಂದ್ ಇವತ್ ನಿರ್ಣಯ ಆಗಾಕ ಬೇಕಿವತ್ತ. ಏನದು? ಅದ 5 ಮಂದಿ ಕೂಡ ಬಾಳ್ವೆ ಮಾಡಿ ದ್ರೌಪದಿ ಪಾಂಚಾಲಿ ಆದಳು. ನೀನು 3 ಜನರು ಕೂಡ ಕುಣಿದು ತೀನ್ಚಾಲಿ ಆಗ್ಬೇಕಂತ ಮಾಡಿ ಏನ? 3 ಜನರಾಗ ನೀ ಯಾರನ್ನ ಮದುವೆ ಆಗ್ತಿ ಅನ್ನೋದನ್ನ ಹೇಳೋತನ ನಾವು ನಿನ್ನ ಬಿಡಂಗಿಲ್ಲ. ರಾಣಿ, ಈ ನನ್ನ ಮಗ ಓಸಿ ಆಡಿ ಆಡಿ ಎಲ್ಲಾ ಕಳ್ಕೊಂಡನ. ಇವನ ಮದುವೆ ಆದ್ರೆ ಒಂದು ಹೊತ್ತಿನ ಊಟನೂ ಸಿಗುದಿಲ್ಲ ನಿನಗ. ನನ್ನ ಮದುವೆ ಮಾಡ್ಕೋ, ಸಂಬಳ ಗಿಂಬಳ ಎಲ್ಲ ಬರುತ್ತ. ಬ್ಯಾಡ್ರಾಣಿ, ನಿನ್ನ ಮನಸಾರಿ ಪ್ರೀತಿಸಿದವಂದ್ರ ನಾನ. ನನ್ನ ಗುಟ್ಕಾ ದಂಧೆಯಿಂದ ಲಕ್ಷ ಗಂಟ್ಲೆ ಗಳಿಸಿನ. ನಿನ್ನ ಮಹಾರಾಣಿ ಇದ್ದಂಗ ನೋಡ್ಕೋತಾನ. ನೀ ನನ್ನ ಲಗ್ನ ಆಗ. ನೋಡ್ರಿಪ್ಪ ನನ್ನ ಮಜನುಗಳ, ನಿಮಗೆ ಹೇಳ್ತೀನಿ ಕೇಳ್ರಿ. ನನಗ ಒಬ್ಬ ಇಬ್ಬವ ಒಟ್ಟ ಸಾಲೋದ ಇಲ್ಲ. ನನಗ 3 ಮಂದಿ ಬೇಕಾ ಬೇಕು. ನಾನ್ ನಿಮ್ 3 ಮಂದಿನೂ ಪ್ರೀತಿ ಮಾಡ್ತೀನಿ. ಆದ್ರ 3 ಜೊತೆಗೂ ಮದುವೆ ಆಗ ಅದೃಷ್ಟ ನಾನ್ ಪಡ್ಕೊಂಡ್ ಬಂದಿಲ್ಲ. ಯಾಕಂದ್ರ ನಿನ್ನೆ ರಾತ್ರಿ ಆ ಹಲ್ಕ ನನ್ನ ಮಗ ಮೃತ್ಯುಂಜಯ ನಮ್ಮ ಮನೆಗೆ ಬಂದು ನನ್ನ ಬಲಾತ್ಕಾರವಾಗಿ ಕೆಡಿಸಿ ಚಿಂದಾಪಿಂದಿ ಮಾಡಿಬಿಟ್ಟಾನ. ಈಗ ಹೇಳ್ರಿ, ಯಾರು ನನ್ನ ಮದುವೆ ಆಗಿ ನನಗೆ ಬಾಳ ಕೊಡ್ತೀರಿ? ಲೇ ಪಾಂಡ್ಯ, ಡ್ಯೂಟಿ ಬಿಟ್ಟು ಇವಳು ಹಿಂದಿಂದ ತಿರುಗಿ ತಿರುಗಿ ಬಹಳ ಶ್ರಮ ಪಟ್ಟಿಪ್ಪ ನೀನು. ಈಗೀಗ ನಿಜವಾದ ಲವ್ವರ್ ಅಂದ್ರೆ ನೀನ ಏನ್ಲೆ ಏನಪ್ಪ? ಗೆಳೆಯನ ಸಲುವಾಗಿ ನಾ ಇಷ್ಟು ತ್ಯಾಗ ಮಾಡಿದ್ರಿ ಹೆಂಗ್ಲೇಪ? ಆತ್, ನೀನ ಮದುವೆ ಆಗೋ, ಲಗುನ ಮದುವೆ ಮಾಡ್ಕೋರಿ. ನಾ ಇನ್ನು ಬರ್ಲ್ಯಾ? ಉಳ್ಕೊಂಡು ಯಪ್ಪ. ರಾಣಿ, ನೀ ಏನ್ ಹೆದರ್ಬೇಡ. ಕಣ್ಣಿಗೆ ಕಾಣದ್ ಯಾರಿಗೆ ಬೇಕಾಗೈತಿ? ಹೆಂಗೂ ವಾಸು ನಾನು ಸಲುವಾಗಿ ತ್ಯಾಗ ಮಾಡ್ಯಾನ. ಬಾ ಬಾ, ನಿನ್ನ ಕೈ ಬಿಡುದಿಲ್ಲ, ಹೋಗೋಣ ಬಾ. ಮಾವ, ಓ ಪೊಲೀಸ್ ಪಾಂಡು ಮಾವ, ಏನಾತು? ನನ್ನ ಕೆಡಿಸಿದ ಆ ಮೃತ್ಯುಂಜಯನಿಗೆ ಏಡ್ಸ್ ಆಗಿತ್ತಂತ. ಈಗ ಅದ ರೋಗ ನನಗೂ. ಪಾಪ, ಸಂಕಟ ಪಡಬೇಡ ರಾಣಿ. ಏನ್ ಮಾಡೋದು ಮಾವ? ಲೇ ರಾಜ, ದೇವ್ರು ನೀನು ಸ್ವಲ್ಪ ಕಳ್ಳನದು ಕೊಟ್ರ ನನ್ಲೆ ಹಂಗ ನಿಂತಿಲ್ಲ ಕಾಂಬಡಿ ಅಂತಂಗ. ಏನು ಪಾಪ ಕೂಸು ರಾಣಿಗೆ ಏಡ್ಸತ್ತೈತಿ ಅಂತ ದವಾಖಾನೆ ಕರ್ಕೊಂಡು ಹೋಗ. ಮುಂಜಾನಿಂದ ಸಂಜೆ ತನಕ ರೋಡ್ ಮೇಲೆ ಜಗಳಾಡ್ರಿ. ನಿಮ್ಮದು ಜಗಳ ಅಲ್ಲಿ ಏನ್ರಪ್ಪ, ಸಿಟ್ಟಿನ ಪ್ರೀತಿ. ಈಕಿನ ಕೈ ಬಿಡ್ಬೇಡಪ್ಪ. ಏನಾರ ಲಗ್ನಕ್ಕೆ ಕಡಿಮೆ ಬಿದ್ರಪ್ಪ ನನ್ನ ಕಡೆ ಕೊಡಿಸ್ತೀನಿ. ಹಿಂಗ ನಾ ಬರ್ಲೇಪ್ಪ. ಪಾಪ ನೋಡ್ಕೋ ಹುಡುಗಿಗೆ. ಪಾಂಡು ಮಾಮ, ಹಂಗ್ಯಾಕ್ ಮಾತಾಡ್ತೀಯ ಮಾಮ? ಏ ರಾಣಿ, ಹುಚ್ಚದಿಯ ಶಾಣಕ್ಕಿದೀಯ. ರಾಜ ಪಾಪ ಮಗ್ಲ ನಿಂತಾನ. ಅವನ್ ಕೂಡ ಕುಣ್ದಾಡಿ ಹಾಡು ಹೇಳಿದಿ, ಅವ್ ಮಾವ ಅನ್ನೋದ್ಬಿಟ್ಟು ನನಗ್ ಮಾವ ಅಂತಿರ್ಬೆ. ಏನ್ ಹುಚ್ಚ ತಂಗಿದೀಬೆ ನೀನು? ಬರ್ಲ ಯವ್ವ, ಗೊತ್ತಿನ ರಾಜ. ಎಲ್ಲಾರು ಹೋದ್ರು, ಈಗ ನೀ ಉಳ್ದಿ. ನೀಗೇನಂತಿದಿ? ರಾಣಿ, ನಾನು ನಿನ್ನ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡಿನ. ಇವ್ರಂಗ ನಿನ್ನ ಚಂದ ಚಾಯಿ ಸೌಂದರ್ಯ ನೋಡಿ ನ್ಯಾಯನ ಬೆನ್ನ ಹತ್ತಿಲ್ಲ. ನನ್ನ ಮನಸ್ಸಿನ ಒಲವು ಪೂರ ನಿನ್ನ ಮ್ಯಾಗ ಐತಿ. ನಿನಗೆ ಏಡ್ಸ ಕ್ಯಾನ್ಸರ್ ಯಾವ ಬೇಕಾದ್ರೂ ಹೋಗಿರ್ಲಿ, ನೀ ನನಗೆ ಬೇಕು ರಾಣಿ. ಸಾಯುತನ ದುಃಖದಾಗ ಬದುಕೋದಕ್ಕಿಂತ ಒಂದು ದಿನ ಗಂಡ ಹೆಂಡತಿಯಾಗಿ ಚಂದಂಗೆ ಈ ಲೋಕದ ಋಣ ತೀರಿಸ್ಬಿಡುನು. ನೀನು ಕೂಡ ನಾ ಬರ್ತೇನು. ನೀ ನನಗೆ ಬೇಕು ರಾಣಿ, ನೀ ನನಗೆ ಬೇಕ. ಅಂತೂ ನನ್ನ ಪ್ರೇಮ ಪರೀಕ್ಷೆದಾಗ ನೀನು ಗೆದ್ದು ಬಿಟ್ಟಿ. ಅಂದ್ರ ಈ ರಾಣಿ ಮನಸ್ಸು ಕದ್ದು ಬಿಟ್ಟಿ. ಅಂದ್ರ ಅಂದ್ರ
ನನ್ನ ಯಾರು ಕೆಡಿಸಿಲ್ಲ. ಆ ನನಗೆ ಯಾವ ರೋಗನೂ ಇಲ್ಲ. ಸುಳ್ಳೆ ಹೇಳ್ದೇನ ಅವ್ರ ಮುಂದೆ? ಏನ್ ಮಾಡೋದ? ಯಾ ನಮ್ಮನೆ ಗಂಟು ಬಿದ್ದಿದ್ರು. ಅದಕ್ಕ ಈಗ ನಿಮ್ ಮೂವರ್ನು ಪರೀಕ್ಷೆ ಮಾಡ್ಬೇಕು ಅನ್ನೋ ಸಲುವಾಗಿ ಈ ನಾಟಕ ಆಡ್ದೆ. ಹೌದೇನ? ಈ ನಾಟಕದಾಗ ನೀನ ಗೆದ್ದು ಬಿಟ್ಟಿ. ಅಲ್ಲ ಈ ರಾಣಿ ನಿನ್ನೋಳ. ಅಂತೂ ಮಟ್ಕ ರಾಣಿ ಗುಟ್ಕ ರಾಜ ಜೋಡಿ ಇವತ್ತ ಕೂಡಿ ತಂದಂಗ ಆತ. ಬೇಡ, ಇನ್ನು ಮುಂದ ನೀನು ನಾನು ಮಟಕ ಆಡೋದು ಬೇಡ, ಹಿಂಗ ನೀ ಗುಟ್ಕ ಮಾರೋದು ಬೇಡ. ಒಟ್ ಚೆನ್ನಾಗಿ ಯಾವ್ದಾರ ದೇವಸ್ಥಾನ ಮುಂದ ನಾ ಹೂ ಮಾರ್ತೀನ, ನೀನು ತೆಂಗಿನಕಾಯಿ ಮಾರು. ಎಲ್ಲ ಮುಡ್ಕ ಹೋಗ್ಬಿಡ ಅಲ್ಲೇ. ಯಾರು ಈ ಜಾತ್ರೆ ಜೋರ್ ಐತೆ. ನಡಿ ಹೋಗೋಣ ಹಂಗಾರ. ನಡಿ ನಡಿ.